ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಯಾವ ಉಪದೇಶವನ್ನು ತಿಳಿಸಬೇಕಾಗಿದೆ ಅದೆಲ್ಲವನ್ನು ತಿಳಿಸಿ ಈಗ ಕಡೆಗೆ ಅರ್ಜುನ ಏನು ಮಾಡಬೇಕಾಗಿದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಮೊದಲು ತಾನು ತಿಳಿಸಿದ, ನೋಡು, ಒಬ್ಬ ವ್ಯಕ್ತಿ ಮೋಕ್ಷವನ್ನು ಪಡಿಬೇಕು ಅಂತ ಹೇಳಿದರೆ, ಮೋಕ್ಷ ಅಂತ ಹೇಳಿದರೆ ಅದರ ವಿವರಣೆಯನ್ನು ಕೊಟ್ಟ, ಶಾಶ್ವತಂ ಪದಮವ್ಯಯಂ ಅಂತ. ಅಂದರೆ ಯಾವತ್ತೂ ಕೂಡ ಯಾವುದೇ ಬದಲಾವಣೆ ಇಲ್ಲದೆ ಇರುವಂತಹ ಅಂದರೆ ಈ ಸ್ಥಿರವಾದ ನಾಶವಿರದೇ ಇರುವಂತಹ ತಾಣ, ಅದೇ ಮೋಕ್ಷ, ಅದೇ ಭಗವಂತನ ಲೋಕ. ಅದಕ್ಕೆ ಹೋಗಬೇಕು ಅಂತ ಹೇಳಿದರೆ ಎಲ್ಲ ಕರ್ಮಗಳನ್ನು, ಅಂದರೆ ಆದಷ್ಟು ನಾವು ಒಳ್ಳೆಯ ಕೆಲಸವನ್ನೇ ಮಾಡಬೇಕು. ನಮಗೆ ಯಾವುದು ಮಾಡಲಿಕ್ಕೆ ಉಚಿತವಾಗಿದೆಯೋ ಆ ಕರ್ಮವನ್ನೇ ಮಾಡ್ತಾ, ಎಲ್ಲ ಕರ್ಮವನ್ನು ಕೂಡ ದೇವರನ್ನು ಆಶ್ರಯಿಸಿ, ಅಂದರೆ ದೇವರು ಮಾಡಿಸಿದ್ದಾನೆ ಅಂತ ತಿಳಿದು ಮಾಡಿ, ಆಮೇಲೆ ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನನ್ನ ಅನುಗ್ರಹ ಆಗುತ್ತದೆ, ನನ್ನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯಲಿಕ್ಕಾಗತ್ತೆ ಅಂತ ಕೃಷ್ಣ ತಿಳಿಸಿದ. ಈ ರೀತಿ ತಿಳಿಸಿದಾಗ ಒಂದೇನು ಪ್ರಶ್ನೆ ಬರುತ್ತದೆ ಅಲ್ಲಿ ಅಂತ ಹೇಳಿದರೆ, ಹೌದು, ಹಾಗಿದ್ರೆ ನಾವು ಭಗವಂತನ ಅನುಗ್ರಹ ಪಡೆಯಬೇಕು ಅಂತ ಹೇಳಿದರೆ, ಭಗವಂತನ ಲೋಕಕ್ಕೆ ಹೋಗಬೇಕು ಅಂತ ಹೇಳಿದರೆ ಸುಲಭ ಆಗಿದೆ. ಏನು ಅಂತ ಹೇಳಿದರೆ, ನಾವೇನು ಕೆಲಸ ಮಾಡ್ತೇವೆ ಅದನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಸರಿ ಅಷ್ಟೇ. ಅರ್ಪಣೆ ಮಾಡೋದ್ರಿಂದಾಗಿ ನಾವು ಹೋಗ್ತೇವೆ, ದೇವರ ಹತ್ರ ಹೋಗ್ಲಿಕ್ಕಾಗತ್ತೆ ಅಂದ ಈ ರೀತಿ ನಮಗೆ ಭಾವನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಕೃಷ್ಣ ಇಲ್ಲೊಂದು ಸೂಕ್ಷ್ಮ ವಿಚಾರವನ್ನು ಹೇಳ್ತಾ ಇದ್ದಾನೆ. ಅದನ್ನು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟ ತಿಳಿಸ್ಕೊಂಡು ಹೋಗ್ತಾನೆ. ಚೇತಸ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಅರ್ಜುನ, ನೀನು ಯಾವ ರೀತಿ ಆಗಬೇಕು ಅಂತ ಹೇಳಿದರೆ, ಅರ್ಜುನನಿಗೆ ಮೊದಲನೆಯ ಅಧ್ಯಾಯದಲ್ಲಿ ಉಂಟಾದ ಗೊಂದಲ ಏನಂದರೆ, ನನಗೆ ಪಾಪ ಬರುತ್ತೆ, ಈ ಯುದ್ಧವನ್ನು ಮಾಡುವುದರಿಂದಾಗಿ ಪಾಪ ಬರುತ್ತೆ ಅಂತ ಹೇಳುವಂಥದ್ದು ಒಂದಾದರೆ, ಅದರೊಟ್ಟಿಗೆ ಅಯ್ಯೋ ನಾವು ಅನ್ಯಾಯ ಮಾಡ್ತಾ ಇದ್ದೇವೆ, ಇಷ್ಟೇ ಜನರಿಗೆ ನಾವು ಹಿಂಸೆ ಮಾಡ್ತಾ ಇದ್ದೇವೆ, ಈ ರೀತಿ ಎಲ್ಲವನಿಗೆ ಭಾವನೆ ಬಂದಿತ್ತು. ಅದಕ್ಕೆ ಕೃಷ್ಣ ಈಗ ಸಮಾಧಾನವನ್ನು ಹೇಳ್ತಾ, ಇಷ್ಟು ಉಪದೇಶವನ್ನು ಕೊಟ್ಟು ಸಮಾಧಾನವನ್ನು ಹೇಳ್ತಾ, ನೋಡು, ನಾನು ಹಿಂದೆ ಅರ್ಪಣೆ ಮಾಡಬೇಕು ಅಂತ ಹೇಳಿದೆ ದೇವರಿಗೆ, ಆದರೆ ಅರ್ಪಣೆ ಮಾಡುವುದು ಅಂತ ಹೇಳಿದರೆ ಹೇಗೆ, ಅದನ್ನು ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾನೆ. ಸರ್ವಕರ್ಮಾಣಿ ಚೇತಸಾ ಮಯಿ ಸನ್ಯಸ್ಯ. ಎಲ್ಲ ಕರ್ಮಗಳನ್ನು, ಎಲ್ಲ ಕರ್ಮ ಅಂತ ಹೇಳಿದರೆ ಹಿಂದಿನಂತೆಯೇ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು. ಅಂದರೆ ಒಳ್ಳೆ ಕೆಲಸವನ್ನೇ ಮಾಡಬೇಕು, ಆದಷ್ಟು ಒಳ್ಳೆ ಕೆಲಸವನ್ನೇ ಮಾಡಬೇಕು. ಉಳಿದಂತೆ ನಮ್ಮಿಂದ ಏನೇನೇನಾಯ್ತಾ ಅಂದರೆ, ನಮ್ಮಿಂದ ಗೊತ್ತಿಲ್ಲದೆ ಕೆಟ್ಟ ಕೆಲಸಗಳಾಗಬಹುದು, ಆದರೆ ಗೊತ್ತಿದ್ದು ಕೆಟ್ಟ ಕೆಲಸವನ್ನು ಯಾವತ್ತೂ ಮಾಡಬಾರ್ದು. ಗೊತ್ತಿಲ್ಲದೆ ಆದರೆ ಅದು ನಮ್ಮ ಕೈ ಮೀರಿ ಹೋದದ್ದಷ್ಟೇ. ಆ ರೀತಿ ನಾವು ಎಲ್ಲ ಕರ್ಮಗಳನ್ನು ಚೇತಸಾಮಯಿ ಸನ್ಯಸ್ಯ, ಕೃಷ್ಣ ಹೇಳ್ತಾನೆ. ಹೌದು, ಅರ್ಪಣೆಯನ್ನು ಮಾಡಬೇಕು, ನನಗೆಲ್ಲಿ ಇಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಚೇತಸ, ಅದು ಬಹಳ ಮುಖ್ಯ. ಅಂದರೆ ಮನಸ್ಸಿನಿಂದ ನನಗೆ ಅರ್ಪಣೆಯನ್ನು ಮಾಡಿ ಅಂತ ಹೇಳ್ತಾನೆ. ಅಂದರೆ ಮನಸ್ಸಿನಿಂದ ಅರ್ಪಣೆ ಮಾಡಿದ್ದೇಳಿದ್ರೆ, ಹೊರಗಿನಿಂದ ನಾವೇನೊಂದು ಹೂವನ್ನು, ತುಳಸಿಯನ್ನು ತಗೊಂಡು ಕೃಷ್ಣಾರ್ಪಣ ಬ್ರಹ್ಮಾರ್ಪಣ ಅಂತ ಈ ರೀತಿ ಬಿಡುವುದಷ್ಟೇ ಮುಖ್ಯ ಅಲ್ಲ. ಮತ್ತೇನೆಂದರೆ ಒಳಗಿನಿಂದ ಅರ್ಪಣೆಯನ್ನು ಮಾಡಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಹಿಂದೆ ಕೃಷ್ಣ ತಿಳಿಸಿದ್ದಾನೆ. ಇಲ್ಲಿ ನಾವು ಯಾವ ರೀತಿ ಮನಸ್ಸಿನಿಂದ ಅರ್ಪಣೆ ಮಾಡುವುದು ಎಲ್ಲ ಕರ್ಮವನ್ನು ಅಂತ ಹೇಳಿದರೆ, ನಾನು ಇದೊಂದು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಕೆಲಸ ಮಾಡಲಿಕ್ಕೆ ಬೇಕಾದಂಥ ನನಗೆ ಈ ದೇಹವನ್ನು ಕೊಟ್ಟವನು ದೇವರು, ಈ ಕೆಲಸವನ್ನು ಮಾಡಲಿಕ್ಕೆ ಬೇಕಾದ ಶಕ್ತಿ ಕೊಟ್ಟವನು ದೇವರು, ಶಕ್ತಿಯನ್ನು ಕೊಟ್ಟು ಮಾತ್ರ ಅಲ್ಲ, ನನ್ನಿಂದ ಮಾಡಿಸಿದವನು ದೇವರು, ಮಾಡಿಸಿ ಆ ಕರ್ಮವನ್ನು ಇವಾಗ ಸ್ವೀಕಾರ ಮಾಡ್ತಾ ಇರುವವನು ದೇವರು, ಆಮೇಲೆ ಆ ಕರ್ಮಕ್ಕೆ ಏನು ಫಲ ಕೊಡಬೇಕೋ, ಪಾಪವೋ ಪುಣ್ಯವೋ ಕೆಟ್ಟದೋ ಒಳ್ಳೆಯದೋ ಅದನ್ನು ಕೊಡುವವನು ದೇವರು. ಇಷ್ಟು ಮನಸ್ಸಿನಲ್ಲಿ ಭಾವನೆ ಇರಬೇಕಾದದ್ದು ಒಬ್ಬ ವ್ಯಕ್ತಿಗೆ. ಇದು ಚೇತಸ ಸರ್ವಕರ್ಮಾಣಿ ಸನ್ಯಸ್ಯ ಅಂತ. ಆ ರೀತಿ ಮನಸ್ಸಿನಿಂದ ಅರ್ಪಣೆ ಮಾಡಬೇಕಾದದ್ದು. ಅಂದರೆ ಇದು ಎಲ್ರಿಗೂ ಆಗಲ್ಲ, ಇದು ಎಲ್ರಿಗೂ ಕಷ್ಟ. ವಾಸ್ತವಿಕವಾಗಿ ಅರ್ಪಣೆಯನ್ನು ಮಾಡುವುದು ನಾವು ಮಾಡ್ತೇವೆ, ಇವತ್ತು ಇಲ್ಲ ಅಂತಲ್ಲ. ಯಾವುದೊಂದು ಕೆಲಸ ಮಾಡಿದರೂ ಮೊದಲು ನಾವು ಸಂಕಲ್ಪ ಅಂತ ಮಾಡ್ತೇವೆ. ಆ ಸಂಕಲ್ಪದಲ್ಲಿ ಇದನ್ನೇ ಹೇಳುವಂಥದ್ದು, ದೇವರು ಮಾಡಿಸ್ತಾ ಇದ್ದಾನೆ, ಅದನ್ನು ನಾನು ಮಾಡ್ತಾ ಇದ್ದೇನಪ್ಪ ಅಂತ ಸಂಕಲ್ಪ ಮಾಡಿ ಕಡೆಗೆ ನಾವು ಅರ್ಪಣೆಯನ್ನು ಮಾಡ್ತೇವೆ. ನಾನು ಇದನ್ನು ಏನು ಮಾಡಿದೆ, ಅದರಿಂದಾಗಿ ಆ ದೇವರಿಗೆ ಖುಷಿಯಾಗಲಿ ಅಂತೇಳಿ ನಾವು ಕೃಷ್ಣಾರ್ಪಣ, ಈ ರೀತಿ ದೇವರೇ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ಇಷ್ಟು ಮಾಡ್ತೇವೆ ನಾವು. ಆದರೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದೇನು ಅಂದರೆ, ಇಷ್ಟೇ ಸಾಕಾಗೋಲ್ಲ ಅಂತ.
ಮೊದಲು ಕಡೆ ಎರಡು ಕಡೆ ಮಾತ್ರ ನನಗೆ ಅರ್ಪಣೆ ಮಾಡದೆ ಸಾಕಾಗೋದಿಲ್ಲ. ಯಾಕಂದರೆ ಮಧ್ಯದಲ್ಲಿ ಎಲ್ಲೆಲ್ಲೋ ಹೋಗಿರ್ತದೆ ಮನಸ್ಸು, ಹಾಗಾಗಬಾರ್ದು. ಮತ್ತೇನು ಅಂತ ಹೇಳಿದ್ರೆ, ಪ್ರತಿಯೊಂದು ಕಡೆಯಲ್ಲೂ ಕೂಡ ನನ್ನ ನೆನಪಿರಬೇಕು. ಯಾವ ರೀತಿ ನೆನಪಿರಬೇಕು ಅಂತ ಹೇಳಿದ್ರೆ, ದೇವರು ಮಾಡಿಸಿದ್ದನ್ನು ನಾನು ಮಾಡ್ತಾ ಇದ್ದೇನೆ, ನಾನು ಅಸ್ವತಂತ್ರನಾಗಿದ್ದೇನೆ. ನಾನು ಸ್ವತಂತ್ರ ಅಲ್ಲ, ಅಸ್ವತಂತ್ರನಾಗಿ ದೇವರು ಮಾಡಿಸಿದ್ದನ್ನು ನಾನು ಮಾಡ್ತಾ ಇದ್ದೇನೆ. ಅಂದರೆ ನಾನು ಮಾಡ್ತಾ ಇಲ್ಲ ಅಂತ ಹೇಳುವುದು ತಪ್ಪು, ನಾನೇ ಮಾಡ್ತಾ ಇದ್ದೇನೆ ಅಂತ ಹೇಳುವುದು ತಪ್ಪು. ಮತ್ತೇನು ಅಂತ ಹೇಳಿದ್ರೆ, ದೇವರು ಮಾಡಿಸಿದ್ದನ್ನು ನಾನು ಮಾಡ್ತಾ ಇದ್ದೇನೆ, ಈ ಭಾವನೆಯನ್ನು ಇಟ್ಟುಕೊಂಡು ನೀನು ಮಾಡು. ಇವಾಗ ಏನು ಅಂತ ಹೇಳಿದ್ರೆ, ಅಹಂಕಾರಕ್ಕೆ ಅವಕಾಶ ಇಲ್ಲ ಒಳಗೆ. ಅಹಂಕಾರ ಯಾವಾಗ ಅಂದರೆ, ಒಳಗಿನಿಂದ ದೇವರನ್ನು ಮರೆತಾಗ ಅಹಂಕಾರ ಬರ್ತದೆ. ಇದು ಹೇಗೆ ಸಾಧ್ಯವಾಗತ್ತೆ? ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ ಅಂತ ಹೇಳಿದರೆ, ಅದಕ್ಕೆ ಮತ್ಪರಹ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ನಿನ್ನ ಮನಸ್ಸಿನಲ್ಲಿ ಮುಖ್ಯವಾಗಿ ಏನಿರಬೇಕಾದದ್ದು ಅಂತ ಹೇಳಿದರೆ, ಕೃಷ್ಣನೇ ಸರ್ವೋತ್ತಮನು, ನಾರಾಯಣನೇ ಸರ್ವೋತ್ತಮನಾದವನು, ಈ ಭಾವನೆ ನಿನ್ನಲ್ಲಿ ಯಾವತ್ತೂ ಇರಬೇಕು. ನಾವು ಈ ಹರಿ ಸರ್ವೋತ್ತಮ, ಕೃಷ್ಣ ವಿಷ್ಣು ಸರ್ವೋತ್ತಮ ಎಂಬುದನ್ನು ನಾವು ಶಾಸ್ತ್ರದಲ್ಲಿ ಕೇಳುತ್ತೇವೆ. ಯಾಕೆ ಬೇಕಿದು? ಇದರಿಂದ ಏನು ಉಪಯೋಗ? ಅದು ನಮಗೆ ಗೊತ್ತಿಲ್ಲ. ಅದನ್ನು ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಮನಸ್ಸನ್ನು ಯಾವಾಗಲೂ ದೇವರಲ್ಲಿ ನಿಲ್ಲಿಸಲಿಕ್ಕೆ ನಾವೇನು ಕರ್ಮಗಳನ್ನು ಮಾಡ್ತೇವೆ ಅದೆಲ್ಲವನ್ನು ದೇವರಿಗೆ ಅರ್ಪಣೆಯನ್ನು ಮಾಡಲಿಕ್ಕೆ ಈ ವಿಷ್ಣು ಸರ್ವೋತ್ತಮ, ಕೃಷ್ಣ ಸರ್ವೋತ್ತಮ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಮನಸ್ಸಿಗೆ ಅರ್ಥ ಆಗಬೇಕಾದದ್ದು. ಅಂದರೆ ಇದು ಮನಸ್ಸಿನಿಂದ ಹೇಳುವುದಷ್ಟೇ ಅಲ್ಲ, ಬಾಯಿಯಿಂದ ಹೇಳುವುದಷ್ಟೇ ಅಲ್ಲ. ಮತ್ತೇನು ಅಂತ ಹೇಳಿದರೆ, ಇದು ಮನಸ್ಸಿಗೆ ಅರ್ಥ ಆಗಬೇಕು. ಏನು ಅರ್ಥ ಆಗುವುದು ಅಂತ ಹೇಳಿದ್ರೇನು? ಈ ಭಗವಂತ ಪರನಾಗಿದ್ದಾನೆ ಅಂತ ಹೇಳುವುದಕ್ಕೆ ಎರಡು ಅರ್ಥ. ಒಂದೇನು ಅಂತ ಹೇಳಿದ್ರೆ, ಅವರು ಪರಪಕ್ಷದವರು ಅಂತ ಹೇಳ್ತೇವೆ, ಅಂದರೆ ಅವರು ಬೇರೆಯವರು ಅಂತ, ನಮ್ಮವರು ಬೇರೆಯವರು ಅಂತ, ಪರಕೀಯರು ಈ ರೀತಿ. ದೇವರು ನಮಗಿಂತ ಬೇರೆಯಾಗಿರುವವನು ಅಂತ ಅರ್ಥ. ನಮ್ಮ ಹಾಗಲ್ಲ. ನಮ್ಮ ಹಾಗೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಸ್ವತಂತ್ರರು. ದೇವರು ಸ್ವತಂತ್ರನಾಗಿರುವವ, ನಮಗಿಂತ ಬೇರೆ ಆಗಿರುವವನು. ಅಂದರೆ ಇನ್ನೊಂದೇನು ಅಂತ ಹೇಳಿದರೆ, ಅವನು ಎಲ್ಲರಿಗಿಂತ ಉತ್ತಮನಾಗಿರುವವನು. ಅದರಿಂದಾಗಿಯೇ ಅವನು ಎಲ್ಲರಿಗಿಂತಲೂ ಮೇಲೆ ಇರುವಂಥವನು. ಪರ ಅಂದರೆ ಇನ್ನೊಂದು ಅರ್ಥ, ಎಲ್ರಿಗಿಂತಲೂ ಮೇಲೆ ಇರುವವನು. ಅವನಿಗಿಂತ ಮೇಲೆ ಇನ್ನೊಬ್ರು ಇಲ್ವೇ ಇಲ್ಲ. ಸಾಕಾಷ್ಟ ಸಾ ಪರಾಗತಿ ಅಂತ, ಅವನೇ ತುದಿ, ಅವನಿಗಿಂತ ಮೇಲಿನವರು ಇನ್ನು ಯಾರೂ ಇಲ್ವೇ ಇಲ್ಲ. ಅದಕ್ಕಾಗಿ ಅಂಥ ದೇವರನ್ನು ನಾವು ಆಶ್ರಯಿಸಿದ್ವು ಅಂತ ಹೇಳಿದರೆ ನೋಡಿ, ಇದೇ ಸರ್ವೋತ್ತಮ ಅಂತ ತಿಳಿಯುವುದರಿಂದಾಗಿ, ಮನಸ್ಸಿಗೆ ಅರ್ಥ ಮಾಡಿಸುವುದರಿಂದಾಗಿ ಆಗುವ ಉಪಯೋಗ ಏನು ಅಂತ ಹೇಳಿದರೆ, ಆ ದೇವರು ಎಲ್ರಿಗಿಂತ ಬೇರೆಯಾಗಿದ್ದಾನೆ. ಅದರಿಂದಲೇ ಅವನು ಉತ್ತಮ. ಎಲ್ಲರಿಂದ ಬೇರೆ ಆಗಿರುವುದರಿಂದಲೇ ಉತ್ತಮ. ಉಳಿದವರೆಲ್ಲರೂ ಕೂಡ ಅಧಮರು ಅವನು ಮುಂದೆ. ಕಾರಣ ಏನು ಅಂತ ಹೇಳಿದರೆ, ಇವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ನಮ್ಮ ಕೈ ಬಿಟ್ಟೇ ಬಿಡ್ತಾರೆ. ಬಿಡುವ ಅವಕಾಶ ಇದೆ. ಈ ಮನುಷ್ಯರು ಮಾತ್ರ ಅಲ್ಲ, ದೇವತೆಗಳು ಕೂಡ ಅಷ್ಟೇ. ಉಳಿದ ದೇವತೆಗಳು ಒಂದು ಅವಧಿಯವರೆಗೆ ಮಾತ್ರ ನಮ್ಮೊಟ್ಟಿಗೆ ಬರ್ತಾರೆ ಹೊರತು ಆಮೇಲೆ ಬರುವುದಿಲ್ಲ, ಆಮೇಲೆ ನಮ್ಮ ಕೈ ಕೊಡ್ತಾರೆ. ಆದರೆ ಈ ಭಗವಂತ ಮಾತ್ರ ಯಾವತ್ತಿಂದ ಯಾವತ್ತಿಗೂ ನಮಗೆ ಬಿಡುದವನು. ಯಾಕೆ ಅಂತ ಹೇಳಿದರೆ, ಅವನು ನಮ್ಮ ಬಿಂಬ, ನಾವು ಅವನ ಪ್ರತಿಬಿಂಬ. ಅದರಿಂದಾಗಿ ದೇವರಿದ್ದರೆ ನಾನಿದ್ದೇನೆ, ಇಲ್ದಿದ್ರೆ ನಾನಿಲ್ವೇ ಇಲ್ಲ. ನನ್ನ ಅಸ್ತಿತ್ವಕ್ಕೆ ನನ್ನೊಟ್ಟಿಗೆ ದೇವರು ಇರಲೇಬೇಕು. ನಾನು ಜೀವಾನಿತ್ತಿದ್ದೇನ, ನನ್ನೊಟ್ಟಿಗೆ ದೇವರು ಇರಲೇಬೇಕು. ಅದಕ್ಕೋಸ್ಕರ ಆ ದೇವರು ಯಾವತ್ತೂ ನನ್ನ ಕೈ ಬಿಡೋದು. ಉಳಿದವರೆಲ್ಲರೂ ಬಿಟ್ಟರು ಕೂಡ ನೋಡಿ, ಇದು ಆ ದೇವರ ವೈಶಿಷ್ಟ್ಯ. ಅದರಿಂದ ಅವನು ಉಳಿದವರಿಗಿಂತ ಬೇರೆ ಆಗಿದ್ದಾನವನು. ಮತ್ತು ಎರಡನೆಯದ್ದೇನು ಅಂತ ಹೇಳಿದರೆ, ಈ ದೇವರನ್ನು ನಾನು ಆಶ್ರಯಿಸಿದೆ ಅಂತ ಹೇಳಿದರೆ ನನಗೆ ಯಾವ ಭಯವೂ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಇವನು ಎಲ್ಲದಕ್ಕೂ ತುದಿ. ಇವನ ತುದಿಯನ್ನು ಯಾರಿಗೂ ಮುಟ್ಲಿಕ್ಕಾಗೋದೇ ಇಲ್ಲ. ಅಂದರೆ ಯಾರೂ ಕೂಡ ಇವನಿಗೇನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಉಳಿದವರೆಲ್ರಿಗೂ ಇವನೇನಾದರೂ ಮಾಡ್ಬೋದೇ ಹೊರತು ಇವನು ಯಾರಿಗೇನೂ ಮಾಡಲಿಕ್ಕಾಗೋದೇ ಇಲ್ಲ ಇವನಿಗೆ. ಯಾಕಂತ ಹೇಳಿದ್ರೆ ಅವನಷ್ಟು ತುದಿಯಲ್ಲಿರುವನು, ಬಲದಲ್ಲಾಗಲಿ, ಜ್ಞಾನದಲ್ಲಾಗಲಿ, ಶಕ್ತಿಯಲ್ಲಾಗಲಿ, ಪ್ರತಿಯೊಂದರಲ್ಲೂ ಕೂಡ. ಅದಕ್ಕೆ ಇಂಥ ದೇವರನ್ನು ನಾನು ಆಶ್ರಯಿಸಿದೆ ಅಂತ ಹೇಳಿದರೆ, ಇಂಥ ದೇವರ ರಕ್ಷಣೆ ನನಗೆ ಸಿಗುತ್ತು ಅಂತ ಹೇಳಿದರೆ, ನನಗೆ ಯಾವತ್ತಿಂದ ಯಾವತ್ತೂ ಕೆಡುಕಾಗುವುದೇ ಇಲ್ಲ.
ನೋಡಿ, ಈ ಭಾವನೆ ಮನಸ್ಸಿನಲ್ಲಿ ಯಾವಾಗ ಗಟ್ಟಿಯಾಗಿ ಕೂತುಕೊಳ್ತು ಆವಾಗ ಆ ಮತ್ಪರಹ, ದೇವರು ಸರ್ವೋತ್ತಮ ಅಂತ ಹೇಳೋದು ಅವನಿಗೆ ಗಟ್ಟಿಯಾಗಿದೆ ಅಂತ. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಸಹಜವಾಗಿಯೇ ಅವನು ಆ ಎಲ್ಲವನ್ನ ದೇವರಿಗೋಸ್ಕರವೇ ಮಾಡ್ತಾ ಹೋಗ್ತಾನೆ, ಪ್ರತಿಯೊಂದನ್ನು ದೇವರಿಗೋಸ್ಕರವೇ ಮಾಡ್ತಾ ಹೋಗ್ತಾನೆ. ಅದರಿಂದಾಗಿ ಅಂದರೆ ಅರ್ಪಣೆ ಅಂತ ಹೇಳಿದ್ರೆ ಇನ್ನೇನಿಲ್ಲ, ಮನಸ್ಸಿನ ಭಾವನೆ ಅದನ್ನೇ ಇಲ್ಲಿ ಸ್ಪಷ್ಟಪಡಿಸ್ತಾ ಇರುವುದು ದೇವರು. ಅಂದರೆ ಮನಸ್ಸಿದೆ, ಅಯ್ಯೋ ದೇವರು ಮಾಡಿಸಿದಪ್ಪ ಅದಕ್ಕೆ ನಾನು ಮಾಡಿದೆ, ಇಲ್ಲಿದ್ರಿಲ್ಲ. ಈ ರೀತಿ ತಿಳ್ಕೊಳ್ಳೋದು, ಅಂಥ ಸರ್ವೋತ್ತಮನಾದ ದೇವರೇ ನಿನಗೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನಾಗಿ ಮಾಡಿದ್ದಲ್ಲ ಸ್ವಾಮಿ, ನೀನು ಮಾಡಿದ್ದು, ನೀನು ಮಾಡಿಸಿದ್ದು ಅದನ್ನು ನಾನು ಮಾಡಿದ್ದೇನೆ. ನೀನು ಏನು ಕೊಡ್ತೀಯಾ ಅದನ್ನು ಸ್ವೀಕಾರ ಮಾಡ್ತೇನೆ. ನೋಡಿ, ಇದೇ ಅರ್ಪಣೆಯಲ್ಲಿರೋದು. ನೀನು ಏನು ಕೊಡ್ತೀಯಾ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ ನೀನು ಎಲ್ರಿಗಿಂತಲೂ ಅತ್ಯುತ್ತಮವಾಗಿರುವವನು, ಒಳ್ಳೆಯವನು, ನೀನು ಸರ್ವೋತ್ತಮ, ಗುಣಪೂರ್ಣ, ನಿರ್ದೋಷವಾಗಿರುವವನು. ಈ ರೀತಿ ತಿಳ್ಕೊಳ್ತಾನೆ. ವಾಸ್ತವಿಕವಾಗಿ ಈ ಭಾವನೆ ಆದರೂ ಸದಾ ಇರಬೇಕಲ್ವ? ಈ ಸರ್ವೋತ್ತಮ ಎನ್ನುವ ಭಾವನೆ ಯಾವಾಗಲೂ ಒಳಗಿರಲೇಬೇಕಲ್ವ? ಅದಕ್ಕೋಸ್ಕರ ಕೃಷ್ಣ ಏನು ಹೇಳ್ತಾನೆ ಅಂದರೆ ಬುದ್ಧಿಯೋಗಮುಪಾಶ್ರಿತ್ಯ, ಅದಕ್ಕೋಸ್ಕರ ಬುದ್ಧಿಯೋಗವನ್ನು ನೀನು ಆಶ್ರಯಿಸು ಅಂತ ಹೇಳ್ತಾನೆ. ಬುದ್ಧಿಯೋಗ ಅಂತ ಹೇಳಿದರೆ ಹಿಂದೆ ಕೃಷ್ಣ ಹೇಳಿದ್ದಾನೆ ಜ್ಞಾನಯೋಗ, ಇದನ್ನೇ ಬುದ್ಧಿ ಯೋಗೇತು ಇಮಾಂ ಶೃಣು ಅಂತ. ಏಷಾ ತೇಭಿಹಿತ ಸಾಂಖ್ಯೇ ಬುದ್ಧಿ ಯೋಗೇತು ಇಮಾಂ ಶೃಣು ಅಂತ ಹೇಳಿದ್ರೆ ಬುದ್ಧಿಯೋಗ, ಅದೇ ಜ್ಞಾನಯೋಗ. ಬುದ್ಧಿ ಅಂದರೆ ಜ್ಞಾನ ಅಂತ. ಜ್ಞಾನಯೋಗವನ್ನು ಅವಲಂಬಿಸಿಕೊಳ್ಳುವುದು ಅಂತ ಹೇಳಿದ್ರೇನು, 2ನೇ ಅಧ್ಯಾಯದಿಂದ ಅದನ್ನು ವಿವರಣೆ ಮಾಡ್ಕೊಂಡು ಬಂದಿದ್ದಾನೆ ಕೃಷ್ಣ. ಏನು ಅಂತ ಹೇಳಿದ್ರೆ ನಿಷ್ಕಾಮವಾಗಿ ನಾವು ಭಗವಂತನ ಪ್ರೀತಿಗೋಸ್ಕರ ಕರ್ಮಾಚರಣೆಯನ್ನು ಮಾಡುತ್ತಾ ಜ್ಞಾನವನ್ನು ಸಂಪಾದನೆ ಮಾಡುತ್ತಾ ಬರುವುದು, ದೇವರ ಜ್ಞಾನವನ್ನು. ಅದಕ್ಕೇನು ಅಂದರೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ನನ್ನ ಇಲ್ಲಿ ವಿಹಿತವಾದ ಕರ್ಮ ಏನಿದೆ ಅದನ್ನು ಮಾಡ್ತಾ ಬರಬೇಕು. ಸುಮ್ಮನೆ ಮಾಡ್ತಾ ಅಷ್ಟೇ ಅಲ್ಲ, ಅದರೊಟ್ಟಿಗೆ ಜ್ಞಾನವನ್ನು, ದೇವರ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಬರಬೇಕು. ಆ ರೀತಿ ಇವನು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇಂದ್ರಿಯ ನಿಗ್ರಹ ಉಳ್ಳವನಾಗಿ ಒಳಗೆ ದೇವರನ್ನು ಕಾಣ್ತಾನೆ. ಅದು ಜ್ಞಾನಯೋಗದ ಮುಖ್ಯ ಫಲ. ಅದಕ್ಕೋಸ್ಕರ ಅಂತಹ ಜ್ಞಾನಯೋಗವನ್ನು ನೀನು ಆಶ್ರಯಿಸಿದವನಾಗಿ. ಈ ಜ್ಞಾನಯೋಗದಲ್ಲಿ ಮುಖ್ಯ ಇರುವಂಥದ್ದೇನು ಅಂತ ಹೇಳಿದರೆ ಪ್ರತ್ಯಾಹಾರ ಅಂತ ಹೇಳಿದರೆ, ಹೌದು ನಾನು ಎಲ್ಲ ಕೇಳ್ತೇನೆ, ಆದಷ್ಟು ತಿಳ್ಕೊಳ್ತೇನೆ, ಮನನ ಮಾಡ್ತೇನೆ, ಒಳಗಿನಿಂದ ಚಿಂತನೆ ಮಾಡ್ತೇನೆ, ಎಲ್ಲ ಒಳಗೆ ಗಟ್ಟಿ ಮಾಡ್ಕೊಳ್ತೇನೆ. ಆದರೆ ಏನು ಅಂತ ಹೇಳಿದರೆ ಅದನ್ನೆಲ್ಲ ಎಳೆದು ಹಾಕಿಬಿಡ್ತದೆ ಹೊರಗಿನ ಪ್ರಪಂಚ. ಯಾವಾಗ ಈ ಹೊರಗಿನ ಪ್ರಪಂಚಕ್ಕೆ ಬಂದಾಗ ಒಳಗಿನದ್ದೆಲ್ಲ ಮರೆತು ಹೋಗ್ಬಿಡ್ತು. ಅಥವಾ ಹೊರಗಿನ ಆಕರ್ಷಣೆಗಳೇನಿದೆ, ಹೊರಗಿನ ಆಕರ್ಷಣೆಗಳು ನನ್ನನ್ನು ಸೆಳೆದು ಬಿಡ್ತು. ಅವಾಗೇನಂತ ಹೇಳಿದರೆ ನಾನು ಇಷ್ಟು ನನ್ನ ಮನಸ್ಸು ಬುದ್ಧಿಯೋಗ ಜ್ಞಾನಯೋಗದಲ್ಲಿ ಉಪಯೋಗಿಸಿದ್ದು ವೇಸ್ಟ್, ಪ್ರಯೋಜನ ಇಲ್ಲ ಅಂತ ಆಗೋಗ್ಬಿಡ್ತದೆ ಅದು. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಬುದ್ಧಿಯೋಗ ಅಂತೇಳಿದರೆ ಪ್ರತ್ಯಾಹಾರ ಅಂತೇಳಿದರೆ ನಮ್ಮ ಇಂದ್ರಿಯಗಳನ್ನು ಆದಷ್ಟು ನನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು, ಇದನ್ನೇ ಪ್ರತ್ಯಾಹಾರ ಅಂತ ಕರೆಯೋದು. ಯಾಕಂತ ಹೇಳಿದರೆ ನಾನು ಒಳಗೇನು ಇಟ್ಕೊಂಡಿದ್ದೇನೆ ಅದು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದರೆ ಹೊರಗಿನ ಶತ್ರುಗಳು ಬಂದು ಅದನ್ನು ಆಕ್ರಮಣ ಮಾಡಬಾರ್ದು. ಅಂದರೆ ಏನು, ಒಳಗೆ ಇರುವ ನಿಧಿ ಯಾವುದು ಅಂದರೆ ಜ್ಞಾನ. ದೇವರ ಜ್ಞಾನ ಏನು ಸಂಪಾದನೆ ಮಾಡ್ತೇನೆ ಅದೇ ಜೀವನದ ದೊಡ್ಡ ಸಂಪಾದನೆ. ಯಾಕಂದರೆ ಮನುಷ್ಯ ಸತ್ತು ಹೋಗಬೇಕಾದ್ರೆ ತಗೊಂಡು ಹೋಗೋದು ಅದನ್ನೇ, ಆ ಜ್ಞಾನವನ್ನು, ಭಗವಂತನ ಜ್ಞಾನ ಒಳಗೆ ಏನು ಸಂಪಾದನೆ ಮಾಡಿದ್ದದನ್ನು. ಅದಕ್ಕೆ ನಾವು ಹೇಳೋದೇ ಜ್ಞಾನ ಸಂಪಾದನೆ. ಯಾವ ರೀತಿ ಹೊರಗಿನಿಂದ ದುಡ್ಡಿನ ಸಂಪಾದನೆ ಅಂತ ಹೇಳ್ತೇವೆ, ಅದೇ ರೀತಿ ಒಳಗಿನಿಂದ ಜ್ಞಾನದ ಸಂಪಾದನೆ. ಈ ಜ್ಞಾನ ಸಂಪಾದನೆ ಅಂತ ಹೇಳಿದರೆ ಅದು ನಮಗೆ ಒಳಗೆ ಉಳಿಯುವಂಥದ್ದು, ಅದನ್ನು ಮುಂದೆ ತಗೊಂಡು ಹೋಗುವಂಥದ್ದು. ಆದರೆ ಆ ಸಂಪಾದನೆಯನ್ನು ಕಸಿದುಕೊಂಡು ಹೋಗಲಿಕ್ಕೆ, ಯಾವ ರೀತಿ ಹೊರಗಿನ ದುಡ್ಡನ್ನು ಕಸಿದುಕೊಂಡು ಹೋಗಲಿಕ್ಕೆ ಕಳ್ಳಕಾಕರು ಬರ್ತಾರೆ, ಅದೇ ರೀತಿ ನಾನು ಒಳಗೆ ಸಂಪಾದನೆ ಮಾಡಿದ ಜ್ಞಾನವನ್ನು ಕಸಿದುಕೊಂಡು ಹೋಗಲಿಕ್ಕೆ ಕಳ್ಳಕಾಕರು ಬರ್ತಾರೆ, ಅದೇ ದೈತ್ಯರುಗಳು. ಹೇಗಂತ ಹೇಳಿದ್ರೆ ಈ ಇಂದ್ರಿಯದ ಮೂಲಕವೇ ಒಳಗೆ ಬರುವಂಥದ್ದು. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಚತೆ ಅಂತ ಕೃಷ್ಣ ಈ ಮಾತೆಲ್ಲ ಹಿಂದೆ ಹೇಳಿದ್ದಾನೆ. ಇಂದ್ರಿಯಗಳನ್ನು ಮೊದಲು ಪ್ರವೇಶ ಮಾಡ್ತಾವೆ ಈ ದೈತ್ಯರು, ಮನಸ್ಸಿನೊಳಗೆ ಕೂತ್ಕೊಳ್ತಾರೆ, ಬುದ್ಧಿಯನ್ನು ಕೆಡಿಸ್ತಾರೆ. ಹಾಗೆ ಮಾಡಿ ನನ್ನೊಳಗಿರುವ ಜ್ಞಾನವನ್ನೆಲ್ಲ ಹಾಳು ಮಾಡಿ ಒಂದಾಗಿ ಕೆಡಿಸಿ ಹೋಗ್ತಾರೆ, ಇದೇ ಕಸಿದುಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಾನು ಒಳಗೆ ಇರುವ ಆ ಜ್ಞಾನ ಏನಿದೆ ಅದು ಸಂರಕ್ಷಣೆಯಿಂದ ಕೂಡಿರಬೇಕು, ಸುರಕ್ಷಿತವಾಗಿರಬೇಕು. ಅದಕ್ಕೋಸ್ಕರ ಪ್ರತ್ಯಾಹಾರ ಅಂತ ಹೇಳಿದರೆ ಆದಷ್ಟು ಇಂದ್ರಿಯಗಳನ್ನು ಒಳಮುಖವನ್ನಾಗಿ ಮಾಡಿಕೊಳ್ಬೇಕು.
ಹೊರಮುಖವಾಗಿ ಬಿಡಬೇಕು, ಹೊರಮುಖವಾಗಿ ಆಗದೇ ಇರುವಾಗ ನೋಡ್ಕೊಳ್ಬೇಕು ಅಂತ ಹೇಳಿದರೆ, ಹೊರಮುಖವಾಗಿ ಇರುವುದು ಇಂದ್ರಿಯ, ಒಳಮುಖವನ್ನಾಗಿ ಮಾಡ್ಕೊಳ್ಳೋದು ಅಂತ ಹೇಳಿದರೆ ನೋಡಿ ಕಣ್ಣಿನಿಂದ ಆದಷ್ಟು ಯಾವುದು ನೋಡಬೇಕಾಗಿದೆ ಅದನ್ನೇ ನೋಡಬೇಕು ಹೊರತು ಉಳಿದದ್ದನ್ನೆಲ್ಲ ನೋಡುವ ಆಸೆ ಬಿಟ್ಟುಬಿಡಬೇಕು. ಕಣ್ಣಿಗೆ ನೋಡುವ ಆಸೆ ಬಿಡಬೇಕು, ಆದಷ್ಟು ಒಳಮುಖಿಯಾಗಿರುವಂಥದ್ದು ಅಂತ ಹೇಳಿದ್ರೆ ಒಳಗಿನಿಂದ ನೋಡಲಿಕ್ಕೆ ಪ್ರಯತ್ನ ಪಡುವುದು. ಕಿವಿಯಿಂದ ಎಷ್ಟು ಕೇಳಬೇಕು ಅದೇ ಕೇಳಬೇಕು, ಉಳಿದದ್ದನ್ನೆಲ್ಲ ಬಿಟ್ಟು ಆದಷ್ಟು ಒಳಗಿನ ಶಬ್ದವನ್ನು ಆಲಿಸಲಿಕ್ಕೆ ನಾವು ಪ್ರಯತ್ನ ಪಡುವಂಥದ್ದು ಒಳಗಿನಿಂದ. ಇದೇ ರೀತಿ ಪ್ರತಿಯೊಂದು ಕೂಡ ಒಳಮುಖಿ ಆಗುವಂಥದ್ದು ತಾನು. ಇದೇನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಒಳಗೆ ಅರ್ಥ ಆಗುವಂಥದ್ದು, ಹೇಗೆ ಒಳಮುಖಿ ಆಗುವಂಥದ್ದು ಅಂತ. ಆ ರೀತಿ ನೀನಿರಬೇಕು ಅಂತ. ಆ ರೀತಿ ಆ ಜ್ಞಾನಯೋಗವನ್ನು ಆಶ್ರಯಿಸಿದವನಾಗಿ ಮಚ್ಚಿತ್ತಃ ಸತತಂ ಭವ, ನನ್ನಲ್ಲಿ ಮನಸ್ಸುಳ್ಳವನು ಯಾವತ್ತೂ ಆಗು, ಯಾವತ್ತೂ ನನ್ನಲ್ಲಿ ಮನಸ್ಸುಳ್ಳವನಾಗು. ಇದು ಬಹಳ ಮುಖ್ಯವಾಗಬೇಕಾದದ್ದು. ಅಂದರೆ ಯಾವತ್ತೋ ಒಂದು ಸಲ ಮನಸ್ಸು ನನ್ನಲ್ಲಿ ಬಂತು ಕೂರ್ತು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾವಾಗಲೋ ಒಂದು ಸಲ ಚೂರು ಮನಸ್ಸು ಬಂತು, ಆಮೇಲೆ ಹೊರಟೋಯ್ತು, ಇದು ಯಾವುದಕ್ಕೂ ಉಪಯೋಗಕ್ಕೆ ಬರೋಲ್ಲ. ಅಂದರೆ ಯಾವತ್ತೂ ಮನಸ್ಸು ದೇವರಲ್ಲಿ ನಿಂತಿದ್ರೆ ಮಾತ್ರ ಅದೇನಾದರೂ ಉಪಯೋಗಕ್ಕೆ ಬರ್ತದೆ ಹೊರತು ಇಲ್ಲದಿದ್ದರೆ ಏನು ಉಪಯೋಗಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾ ಇರುವಂಥದ್ದು ಸತತ ಮಚ್ಚಿತ್ತಂಬವ, ಯಾವತ್ತೂ ನನ್ನಲ್ಲಿ ಮನಸ್ಸನ್ನಿಟ್ಟವನಾಗಬೇಕು. ಅಂದರೆ ದೇವರಲ್ಲಿ ಮನಸ್ಸು ಇಡುವುದು ಅಂತ ಹೇಳಿದ್ರೇನು? ದೇವರಲ್ಲಿ ಮನಸ್ಸು ಇಡುವುದು ಅಂದರೆ ಒಳಗಿನಿಂದ ದೇವರನ್ನೇ ಬಯಸ್ತಾ ಇರೋದು. ದೇವರು ಬೇಕು, ದೇವರು ಬೇಕು, ದೇವರು ಬೇಕು, ಈ ಆಸೆ ಇರಬೇಕು. ಯಾಕಂದರೆ ಈ ಆಸೆ ಬರೋದು ಮನಸ್ಸಿನಲ್ಲಿ. ಅದಕ್ಕೋಸ್ಕರ ಉಳಿದ ಆಸೆಯನ್ನು ಬಿಡು, ನನ್ನ ಆಸೆಯನ್ನು ಒಳಗಿನಿಂದ ಕಟ್ಕೋ. ಈ ನನ್ನ ಆಸೆ ನಿರಂತರವಾಗಿರಬೇಕು. ಏನೋ ಒಂಚೂರು ಭಗವದ್ಗೀತೆ ಭಾಗವತ ಕೇಳಿದಾಗ 4 ಗಂಟೆ ಬರುವುದು, ಆಮೇಲೆ ಹೋಗೋದು, ಒಂದಿನ ಬರುವುದು, ಆಮೇಲೆ ಹೋಗೋದು, ಈ ರೀತಿ ಆದರೆ ಪ್ರಯೋಜನ ಇಲ್ಲ. ಮತ್ತೇನೆಂದರೆ ನಿರಂತರವಾಗಿರಬೇಕು. ಯಾಕಂದರೆ ಜೀವನದ ಗುರಿ ಇದೇ ಆಗಬೇಕು. ಜೀವನದ ಗುರಿ ದೇವರು ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ದೇವರ ಆಸೆ ಮೂಡಿದಾಗ. ಅದು ನಿರಂತರವಾಗಿ ಆಸೆ ಇರಬೇಕು ಅಂತ ಹೇಳಿದ್ರೆ ಒಳಗೆ ಅಷ್ಟು ಗಟ್ಟಿಯಾಗಿ ದೇವರ ಬಗ್ಗೆ ಕೂತಿರ್ಬೇಕು, ಅವನಿಗೆ ದೇವರ ಬಗ್ಗೆ ಅಷ್ಟು ಜ್ಞಾನ ಇರಬೇಕು. ಅದಕ್ಕಾಗಿ ಯಾವತ್ತೂ ಜ್ಞಾನಯೋಗವನ್ನು ಆಶ್ರಯಿಸು. ಜ್ಞಾನಯೋಗಕ್ಕೆ ಹೋಗಬೇಕು ಅಂದರೆ ದೇವರು ಸರ್ವೋತ್ತಮ ಅಂತ ಒಳಗೆ ಗಟ್ಟಿ ಕೂತ್ಕೊಂಡಿರಬೇಕು, ಅದು ಬರಬೇಕು, ಅದು ಇನ್ನೂ ಹೆಚ್ಚಾಗ್ತಾ ಹೋಗಬೇಕು. ಆ ರೀತಿ ನನ್ನಲ್ಲಿ ಮನಸ್ಸನ್ನು ನಿರಂತರವಾಗಿ ನಡು, ನನ್ನ ಆಸೆಯನ್ನಿಟ್ಕೋ. ಆಮೇಲೆ ಏನು ಮಾಡಬೇಕಾದದ್ದು? ಹೌದು, ದೇವರಲ್ಲಿ ಇವಾಗ ಆಸೆಯನ್ನು ಇಟ್ಟುಕೊಂಡೆ, ದೇವರಲ್ಲಿ ಆಸೆ ಇಟ್ಕೊಂಡೆ ಅಂತ ಹೇಳಿದ್ರೆ ದೇವರ ಮನಸ್ಸು ದೇವರನ್ನೇ ಯೋಚನೆ ಮಾಡ್ತಾ ಇದೆ. ಯಾವತ್ತೂ ಹಾಗೆ ಅಲ್ವಾ? ಈ ಮನಸ್ಸಿನ ಒಂದು ಅಭ್ಯಾಸ ಏನು ಅಂತ ಹೇಳಿದರೆ ಯಾವುದನ್ನು ಅದು ಇಷ್ಟಪಡುತ್ತೋ ಅದನ್ನು ಯೋಚನೆ ಮಾಡ್ತಾ ಇರುತ್ತೆ ಅಷ್ಟೇ. ಈ ಮನಸ್ಸು ನೀವು ಯಾವುದನ್ನು ಇಚ್ಛೆ ಪಟ್ರ ಅದನ್ನು ಯೋಚನೆ ಮಾಡುತ್ತೆ, ಇನ್ನೊಂದನ್ನು ಇಚ್ಛೆ ಪಟ್ರ ಅದನ್ನು ಯೋಚನೆ ಮಾಡುತ್ತೆ. ಆ ರೀತಿ ಒಟ್ಟಿಗೆ ಇಷ್ಟವಾದದ್ದನ್ನು ಯೋಚನೆ ಮಾಡೋದು ಅದರ ಅಭ್ಯಾಸ. ನಮಗಿವತ್ತೇನು ಅಂದರೆ ಈ ಪ್ರಪಂಚದಲ್ಲಿ ಯಾವ್ಯಾವುದೋ ವಸ್ತುಗಳು ಇಷ್ಟ ಆಗ್ತಾ ಇದೆ, ಅದಕ್ಕೆ ಮನಸ್ಸಿನಲ್ಲಿ ಅದರದ್ದೇ ಯೋಚನೆ ಬರ್ತಾ ಇದೆ ನಮಗೆ. ಅದೇ ಮನಸ್ಸಿಗೆ ದೇವರನ್ನು ಅಭ್ಯಾಸ ಮಾಡಿಸುವುದು ಅಂತ ಹೇಳಿದರೆ ಹೇಗೆ ಅಂತ ಹೇಳಿದ್ರೆ ಹೀಗೆ. ಈ ಪ್ರಪಂಚದಲ್ಲಿ ನಾವು ಯಾವ ರೀತಿ ಮನಸ್ಸಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೇವೆ, ಇಲ್ಲಿ ಅದು ಯಾವ್ಯಾವುದೋ ವಸ್ತುಗಳನ್ನು ಹೇಗೆ ಅಭ್ಯಾಸ ಮಾಡಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಒಳ್ಳೆಯದು, ಅದು ಒಳ್ಳೆಯದು, ಈ ರೀತಿ ಮನಸ್ಸಿಗೆ ತಿಳಿಸಿಕೊಡುವ ಮೂಲಕ ಅದಕ್ಕೆ ಅಭ್ಯಾಸ ಮಾಡಿಸ್ತಾ ಇರೋದು ಅಷ್ಟೇ. ಯಾವಾಗ ಮನಸ್ಸಿಗೆ ಇದು ಒಳ್ಳೆಯದು 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 ಅಂತ ಗೊತ್ತಾಯಿತು, ಆವಾಗ ಆ ಕಡೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಈ ರೀತಿ ಅದರಿಂದ ಒಂದು ಸಂತೋಷ ಸಿಗತ್ತೆ, ಖುಷಿ ಸಿಗತ್ತೆ ನನಗೆ, ಆ ಕಡೆ ಓಡಿ ಹೋಗ್ತದೆ ಮನಸ್ಸು ಅಷ್ಟೇ. ಇಲ್ಲದಿದ್ರಿಲ್ಲ. ಅದೇ ಅವನಿಗೆ ಆ ವಿಷಯ ಇಲ್ಲ, ಇದು ನನಗೆ ಯಾವತ್ತೂ ಸಂತೋಷ ತಂದುಕೊಡೋಲ್ಲ, ನನಗೆ ದುಃಖವೇ ತಂದುಕೊಡೋದು, ಇದು ನನಗೆ ಕೆಟ್ಟದ್ದು, ಮನಸ್ಸಿಗೆ ಯಾವಾಗ ಗಟ್ಟಿ ಆಯಿತು ಆಮೇಲೆ ಆ ಕಡೆ ಹೋಗ್ಲಿಕ್ಕೆ ಇಷ್ಟಪಡೋಲ್ಲ ಅದು ಇಷ್ಟೇ. ಅದಕ್ಕೋಸ್ಕರ ಆ ಮನಸ್ಸಿಗೆ ನೀನಿವತ್ತು ದೇವರಿಗೆ ಇಷ್ಟ ಅಂತ ತಿಳಿಸ್ಕೊಡು. ದೇವರಿಷ್ಟ ಮನವೇ ಮಾಧವನೊಳು ಮಮತೆ ಇರಲಿ, ಅದನ್ನು ನಾವು ಮನಸ್ಸಿಗೆ ಹೇಳಬೇಕು. ಯಾಕಂದರೆ ತನು ಮನ ಧನಗಳ ತಾನೇ ನೀಡಿದ ಮೇಲೆ ಇಲ್ಲೆಲ್ಲ ಕೊಡ್ತಾ ಇರುವವನು ಅವನೇಪ್ಪ. ಈ ರೀತಿ ಆ ಮನಸ್ಸಿಗೆ ನಾವು ಮನದಟ್ಟು ಮಾಡ್ತಾ 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 ಬಂದಾಗೆ ಅದು ದೇವರಲ್ಲೇ ನಿಂತುಕೊಳ್ತದೆ, ದೇವರನ್ನೇ ಇಷ್ಟಪಡ್ಲಿಕ್ಕೆ ಶುರುವಾಗುತ್ತೆ. ಸರಿ, ದೇವರನ್ನು ಇಷ್ಟಪಟ್ಟೆ ಆಮೇಲೆ ಏನಾಗುತ್ತೆ? ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಇದೆಲ್ಲ ಕಡೆಗೆ ಹೇಳ್ತಾ ಇರೋದು, ಯುದ್ಧದಲ್ಲಿ ಹಾಗಾಗತ್ತೆ ಹೀಗಾಗತ್ತೆ ಯೋಚನೆ ಮಾಡಬೇಡ. ಮತ್ತೇನೆಂದರೆ ನನ್ನಲ್ಲಿ ಮನಸ್ಸಿಡು, ನನ್ನನ್ನು ಬಯಸು. ಅದರಿಂದ ಏನಾಗುತ್ತೆ ಅಂದರೆ ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಮಹಂಕಾರ ನ ಶ್ರೋಷ್ಯಸಿ ವಿನಂಕ್ಷಸಿ. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯತಿ. ಹೇಳ್ತಾ ಇದ್ದಾನೆ, ಮಚ್ಚಿತ್ತ ನನ್ನಲ್ಲಿ ನೀನು ಮನಸ್ಸನ್ನು ನಿಲ್ಲಿಸಿದೆಯಾ, ಬುದ್ಧಿಯನ್ನು ನಿಲ್ಲಿಸಿದೆಯಾ ಅಂತ ಆದರೆ
ನನ್ನನ್ನೇ ಇಷ್ಟಪಡ್ತಾ ಇದೆಯಾ, ಬೇರೆ ಏನಿಲ್ವೇ ಇಲ್ಲ, ಬೇರೆ ಯಾವುದು ಯೋಚನೆ ಇಲ್ಲವೇ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ದೇವರದ್ದೇ ಯೋಚನೆ. ದೇವರು ಸರ್ವೋತ್ತಮಪ್ಪ, ನನ್ನನ್ನು ಯಾವತ್ತೂ ನೋಡ್ಕೊಳ್ತಾ ಇರುವವನು ದೇವರೇ, ನನಗೇನು ಬೇಕು ಅದನ್ನೆಲ್ಲ ತಂದುಕೊಡುವಂಥವನು ದೇವರೇ, ನನ್ನ ಯೋಗಕ್ಷೇಮವನ್ನು ದೇವರಷ್ಟು ಚೆನ್ನಾಗಿ ಯಾರು ನೋಡ್ಕೊಳ್ತಾರೆ? ನಾನು ಕೂಡ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಮತ್ತು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋನು ದೇವರೇ. ಈ ರೀತಿ ಆ ದೇವರ ಬಗ್ಗೆನೇ ಯಾವಾಗ ಯೋಚನೆ ಮಾಡ್ತಾ ಕೂತಿದ್ದಾನೆ, ಉಳಿದ ಯಾವುದರ ಬಗ್ಗೆ ಯೋಚನೆ ಮಾಡೇ ಇಲ್ಲ, ತನ್ನ ಬಗ್ಗೆನೂ ಯೋಚನೆ ಮಾಡ್ಕೊಳ್ಳಲ್ಲ. ಅಯ್ಯೋ ನಾನು ನಾಳೆ ಏನು ಕಥೆಯೋ ನಂದು, ನಾಡಿದ್ದೇನು ಕಥೆಯೋ, ಮುಂದೆ ನಂದು ಏನು ಕಥೆ ಆಗುತ್ತೋ ಅನ್ನೋ ಇದ್ಯಾವುದು ಯೋಚನೆ ಮಾಡೋಲ್ಲ ದೇವರ ಬಗ್ಗೆ. ಯಾಕಂತ ಹೇಳಿದ್ರೆ ನನ್ನನ್ನು ನೋಡಿಕೊಳ್ಳುವನು ದೇವರಿದ್ದಾನೆ. ಈ ರೀತಿ ದೇವರಲ್ಲೇ ನೀನು ಯಾವಾಗ ನಿನ್ನ ಮನಸ್ಸನ್ನಿಟ್ಟೆ, ಬುದ್ಧಿಯನ್ನಿಟ್ಟೆ, ಅದರ ಉಪಯೋಗ ಏನು ಗೊತ್ತುಂಟ? ಮತ್ ಪ್ರಸಾದ, ನನ್ನ ಅನುಗ್ರಹ ಆಗತ್ತೆ ನಿನಗೆ, ನಾನು ಪ್ರಸನ್ನನಾಗ್ತೇನೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಎಂದು ಭಾಗವತ ಹೇಳ್ತದೆ. ದೇವರು ಪ್ರಸನ್ನನಾದ ಅಂತ ಹೇಳಿದರೆ, ಅಂದರೆ ದೇವರು ಪ್ರಸನ್ನನಾಗುವುದು ಅಂತ ಹೇಳಿದ್ರೇನು ಅಂತ ಹೇಳಿದ್ರೆ, ದೇವರು ನನ್ನ ಬಗ್ಗೆ ಕೃಪಾದೃಷ್ಟಿಯನ್ನು ಹರಿಸುವುದು ಅಂತ ಹೇಳಿದರೆ, ನನ್ನನ್ನು ನಾನು ಇವನನ್ನು ಉದ್ಧಾರ ಮಾಡಬೇಕು ಅಂತ ಇಚ್ಛಿಸುವುದು ದೇವರಷ್ಟೇ. ಈ ಇಚ್ಛೆ ದೇವರಿಗೆ ಬರಬೇಕು. ಇವತ್ತು ಬಂದಿಲ್ಲ ದೇವರಿಗೆ, ಇವನನ್ನು ನಾನು ಉದ್ಧಾರ ಮಾಡಬೇಕು ಎನ್ನುವ ಇಚ್ಛೆ ದೇವರಿಗೆ ಬಂದಿಲ್ಲ ನಮ್ಮ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ನಾವು ದೇವರಲ್ಲಿ ಅಷ್ಟು ಮನಸ್ಸನ್ನು ಇಟ್ಟಿಲ್ಲ. ಇವಾಗ ಯಾರು ನಿರಂತರವಾಗಿ ದೇವರಲ್ಲಿ ಈ ರೀತಿ ಮನಸ್ಸನ್ನು ಇಡ್ತಾರೆ, ಹಿಂದೆ ಹೇಳಿದಾಗೆ ಅವರ ಬಗ್ಗೆ ದೇವರು ಪ್ರಸನ್ನನಾಗಿ ನಾನು ಇವನನ್ನು ಉದ್ಧಾರ ಮಾಡಬೇಕು ಅಂತ ದೇವರಿಗೆ ಇಚ್ಛಿಸಿದ. ಆಮೇಲೆ ಏನಾಗುತ್ತೆ? ಸರ್ವದುರ್ಗಾಣಿ ತರಿಷ್ಯಸಿ, ನಿನಗೆ ಏನೇನು ಅಡೆತಡೆಗಳಿದೆ ಆ ಎಲ್ಲ ಅಡೆತಡೆಗಳನ್ನು ನೀನು ದಾಟಿ ಬಿಡ್ತೀಯ ಅಂತ ಹೇಳ್ತಾರೆ. ನಿನಗೆ ಮತ್ಯಾವುದು ಕಷ್ಟವೇ ಇಲ್ಲ, ಆ ಎಲ್ಲ ಅಡೆತಡೆಗಳನ್ನು ದಾಟ್ತೀಯ. ಯಾವುದರಿಂದ? ನನ್ನ ಅನುಗ್ರಹದಿಂದಾಗಿ. ಅಂದರೆ ನನ್ನ ಅನುಗ್ರಹ ಆಯಿತು ಅಂತ ಹೇಳಿದ್ರೆ, ದೇವರು ನಮ್ಮ ಬಗ್ಗೆ ಕೃಪಾದೃಷ್ಟಿಯನ್ನು ಹರಿಸಿದ ಅಂತ ಹೇಳಿದ್ರೆ ಆಮೇಲೆ ಅವನಿಗೆ ಕಷ್ಟವೇ ಇಲ್ಲ. ಯಾವ ರೀತಿ ದೋಣಿಯಲ್ಲಿ ಕೂತವನು ಎಂಥ ಪ್ರವಾಹದಿಂದ ಕೂಡಿದ ನದಿಯೇ ಇರಲಿ ಅದನ್ನು ಆರಾಮವಾಗಿ ದಾಟಿಕೊಂಡು ಹೋಗ್ತಾನೆ. ಅದೇ ರೀತಿ ಯಾರು ಕೃಷ್ಣನ ಅನುಗ್ರಹವನ್ನು ಪಡೆದ ಅವನು ಜೀವನದಲ್ಲಿ ಏನೇ ತೊಡಕುಗಳಾಗಲಿ ಅದನ್ನೆಲ್ಲ ದಾಟಿಕೊಂಡು ಹೋಗ್ತಾನೆ. ಅಂದರೆ ಇದೇನು ಅಂದರೆ ಅರ್ಜುನನಿಗೆ ಕೊಟ್ಟ ಭರವಸೆ ಕೃಷ್ಣ. ಮೊದಲನೇ ಅಧ್ಯಾಯದಲ್ಲಿ ಏನು ಅರ್ಜುನ ದುಗುಡವನ್ನು ತೋಡ್ಕೊಂಡಿದ್ದಾಯೋ, ಹಾಗಾಗತ್ತೆ ಹೀಗಾಗತ್ತೆ, ಪಾಪ ಬರುತ್ತೆ, ನರಕಕ್ಕೆ ಹೋಗ್ತೇನೆ, ಏನು ಯೋಚನೆ ಮಾಡಬೇಡ. ಯಾಕೆ ಅಂತ ಹೇಳಿದ್ರೆ ನಿನಗೆ ಪಾಪ ಬರದ ಹಾಗೆ, ನಿನಗೆ ಯಾವುದೇ ವಿಧವಾದ ತೊಂದರೆ ಆಗದ ಹಾಗೆ ನಾನು ದಾಟಿಸ್ತೇನೆ ನಿನ್ನನ್ನು. ಆದರೆ ನೀನು ಮಾಡಬೇಕಾದದ್ದೇನು ಅಂತ ಹೇಳಿದ್ರೆ ನನ್ನಲ್ಲಿ ಮನಸ್ಸು ಇಡಬೇಕಾದದ್ದು. ಮತ್ತೇನು ಅಂತ ಹೇಳಿದ್ರೆ ನಾನು ನನ್ನದು ಎಂಬ ಹಮ್ಮನ್ನು ಬಿಡಬೇಕಾದದ್ದು. ಇವತ್ತೇನಾಗಿದೆ ಅಂದರೆ ಅರ್ಜುನನಿಗೆ ನಾನು ನಂದು ಇದು ಬಂದು ಕೂತ್ಬಿಟ್ಟಿದೆ, ಅದನ್ನು ಬಿಡಬೇಕಾದದ್ದು ನೀನು ಅಂತ ಕೃಷ್ಣ ಸ್ಪಷ್ಟವಾಗಿ ಅರ್ಜುನನಿಗೆ ಹೇಳ್ತಾ ಇಲ್ಲಿವರೆಗೆ ಉಪದೇಶ ಕೊಟ್ಟ. ಈಗ ಅಥ ಅಂತ ಹೇಳ್ತಾ ಇದ್ದಾನೆ. ಅಥ ಚೇತ್ ಅಂತ ಹೇಳಿದ್ರೆ ಒಂದೊಮ್ಮೆ ಹೀಗೆ ಮಾಡದೇ ಇದ್ದರೆ, ನಾನು ಹೇಳಿದಾಗೆ ಮಾಡದೇ ಇದ್ದರೆ, ಅಥ ಅಂತ ಹೇಳೋದು ಇಲ್ಲಿವರೆಗೆ ಉಪದೇಶ ಕೊಟ್ಟೆ ಈಗ ಎಚ್ಚರಿಕೆ ಕೊಡ್ತೇನೆ ಅಂತ ಹೇಳಲಿಕ್ಕೋಸ್ಕರ, ಅದಕ್ಕೋಸ್ಕರ ಅಥ ಚೇತ್, ನಾನು ಹೇಳಿದಾಗೆ ಮಾಡಲಿಲ್ಲ ಅಂತ ಹೇಳಿದರೆ. ಯಾಕೆ ನಾನು ಹೇಳಿದಾಗ ಮಾಡಲ್ಲ? ಇಲ್ಲ, ನಾನೇನು ಮಾಡಲ್ಲ, ನೀನು ಹೇಳಿದಾಗ ಮಾಡಲ್ಲ, ಯುದ್ಧವೂ ಮಾಡಲ್ಲ, ಏನೂ ಮಾಡಲ್ಲ. ನಾನು ನನ್ನ ಪಾಡಿಗೆ ನಾನು ನಿರ್ಧಾರ ಗಟ್ಟಿಯೇ ಹೋಗಿ ಭಿಕ್ಷೆ ಬೇಡ್ಕೊಂಡೆ ಕೂರ್ತೇನೆ. ನಾನು ಈ ರೀತಿ ನನ್ನ ಮಾತನ್ನು ಕೇಳಲಿಲ್ಲ, ಅಹಂಕಾರಾತ್. ಅದಕ್ಕೇನು ಕಾರಣ ಅಂದರೆ ಅಹಂಕಾರದಿಂದ ಅಂತ ಹೇಳ್ತಾನೆ. ನನ್ನ ಮಾತನ್ನು ನೀನು ಕೇಳುವುದಿಲ್ಲ ಅಂತ ಆದರೆ ಅದು ಅಹಂಕಾರದಿಂದ, ಮತ್ಯಾವುದರಿಂದಲೂ ಅಲ್ಲ. ಅಂದರೆ ಅಹಂಕಾರ ಅಂತ ಹೇಳಿದ್ರೇನು? ಇಲ್ಲಿವರೆಗೆ ಏನು ಕೃಷ್ಣ ಉಪದೇಶ ಮಾಡಿದ ಅದಕ್ಕೆ ವಿರುದ್ಧವಾಗಿರೋದು. ಏನು ಅಂತ ಹೇಳಿದ್ರೆ ನಾನೇ ಎಲ್ಲ ಮಾಡ್ತಾ ಇರುವನು, ನಾನೇ ಸರ್ವೋತ್ಕೃಷ್ಟನಾಗಿರುವವನು, ದೇವರು ಸ್ವತಂತ್ರನಲ್ಲ, ಏನಲ್ಲ, ನಾನೇ ಸ್ವತಂತ್ರ, ಯಾಕಂದರೆ ನಾನೇ ಬ್ರಹ್ಮ, ನಾನೇ ದೇವರು ಅಂತ ಈ ರೀತಿ ಇರಬಹುದು. ಅಥವಾ ನಾನೇ ಎಲ್ಲ ಮಾಡ್ತಾ ಇರುವನು, ಆ ದೇವರು ಬಂದು ಏನು ಮಾಡ್ತಾನೆ? ಈ ರೀತಿ ಎಲ್ಲ ಒಳಗಿನಿಂದ ಭಾವನೆ ಏನಿದೆ ಇದು ಅಹಂಕಾರ ಅಂತ ಕರೆಯುವಂಥದ್ದು. ಇಂತಹ ಅಹಂಕಾರದಿಂದಾಗಿ ನನ್ನ ಮಾತನ್ನು ನೀನು ಕೇಳಲಿಲ್ಲ ಅಂತ ಹೇಳಿದರೆ ನ ಶ್ರೋಷ್ಯಸಿ, ಕೇಳಲಿಲ್ಲ ಅಂತಾದರೆ ವಿನಂಕ್ಷಸಿ, ನೀನು ನಾಶ ಆಗಿ ಹೋಗ್ತೀಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಾಶ ಆಗಿ ಹೋಗ್ತೀಯ, ಬರೀ ನಾಶ ಅಲ್ಲ. ಯಾಕಂತ ಹೇಳಿದ್ರೆ ನಂಕ್ಷಸಿ ಅಂತ ಹೇಳಿದ್ರೆ ನಾಶ ಆಗಿ ಹೋಗ್ತೀಯ ಅಂತ, ವಿನಂಕ್ಷಸಿ ಅಂತ ಹೇಳ್ತಾ ಇದ್ದಾನೆ. ಅಂತ ಹೇಳಿದ್ರೆ ನೀನು ವಿಶಿಷ್ಟವಾಗಿ ನಾಶವಾಗಿ ಹೋಗ್ತೀಯ ಅಂತ ಹೇಳ್ತಾ ಇದ್ದಾನೆ. ವಿನಾಶ ನಿನಗೆ, ಬರೀ ನಾಶ ಅಂದರೆ ಸಂಪೂರ್ಣ ನಾಶ ಒಂದು ಬಿಡ್ತೀಯ ಅಂತ. ಅಂದರೆ ಸಂಪೂರ್ಣ ನಾಶ ಅಂತ ಹೇಳಿದ್ರೇನು? ಮತ್ತೆ ಮೇಲೆ ಬರದ ಹಾಗೆ ನೀನು ಹೋಗಿ ನರಕದಲ್ಲಿ ಬೀಳ್ತೀಯ ಅಂತ.
ನನ್ನ ಮಾತನ್ನು ಮೀರಿದೆ ಅಂತಾದರೆ ನೀನು ಆ ರೀತಿ ನರಕದಲ್ಲಿ ಹೋಗಿ ಬೀಳ್ತೀಯಾ? ಅದಕ್ಕಾಗಿ ನಾನು ಹೇಳುವುದನ್ನು ಕೇಳು ಅಂತ ಹೇಳ್ತಾ ಇರೋದು. ಹೌದು, ಈ ಅಹಂಕಾರಕ್ಕಾದ್ರೆ ಏನು ಕಾರಣ? ಈ ಅಹಂಕಾರ ಯಾಕೆ ಅರ್ಜುನನಿಗೆ ಬಂದಿದೆ? ಈ ಅಹಂಕಾರವನ್ನು ಯಾಕೆ ಬಿಡ್ಲಿಕ್ಕಾಗತ್ತೆ? ಅದರಲ್ಲೂ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಯದಹಂಕಾರಮಾಶ್ರಿತ್ಯ ನಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈವ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷತಿ. ತುಂಬ ಚಂದವಾದ ಮಾತನ್ನು ಹೇಳ್ತಾನೆ. ಯದ ಅಹಂಕಾರಮಾಶ್ರಿತ್ಯ ನಯೋತ್ಸ್ಯ ಇತಿ ಮನ್ಯತೆ. ನೋಡು ಅರ್ಜುನ, ನೀನು ಏನು ತಿಳ್ಕೊಂಡಿದ್ಯಾ ಅಂತ ಹೇಳಿದ್ರೆ, ನಾನು ಯುದ್ಧ ಮಾಡೋಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಯುದ್ಧ ಮಾಡೋಲ್ಲ, ನಯೋತ್ಸ್ಯೆ, ನಾನು ಯುದ್ಧ ಮಾಡೋಲ್ಲ ಈ ರೀತಿ ಹೇಳ್ತಾ ಇದೆಯಾ. ನಾನು ಯುದ್ಧ ಮಾಡೋಲ್ಲ ಅಂತ ನಿನ್ನೊಳಗೆ ಬರ್ತಾ ಇದೆಯಲ್ವಾ, ಇದೇ ಅಹಂಕಾರದಿಂದ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ನಾನು ಯುದ್ಧ ಮಾಡೋಲ್ಲ ಅಂತ ಬರ್ತಾ ಇರೋದೇ ಅಹಂಕಾರದಿಂದಾಗಿ. ಅದಕ್ಕೆ ಯತ್ ಅಹಂಕಾರ, ಯಾವ ಅಹಂಕಾರವನ್ನು ಆಶ್ರಯಿಸಿ ನ ಯೋತ್ಸ್ಯ ಇತಿ ಮನ್ಯಸೆ, ನಾನು ಯುದ್ಧ ಮಾಡೋಲ್ಲ ಅಂತ ನಿನ್ನ ಒಳಗಿನಿಂದ ತಿಳ್ಕೊಳ್ತಾ ಇದ್ದೀಯಾ. ಮಿಥ್ಯೇವ ವ್ಯವಸಾಯಸ್ತೆ, ನಿನ್ನ ಈ ಆಲೋಚನೆಯೇ, ನಿನ್ನ ಈ ಚಿಂತನೆಯೇ ಸುಳ್ಳು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಯಾಕೆ ಈ ಸುಳ್ಳು ಅಂತ ಹೇಳಿದರೆ, ಇದು ನಿನಗೆ ಸ್ವಾಭಾವಿಕವಾಗಿ ಬರ್ತಾ ಇರೋದಲ್ಲ, ಸ್ವಾಭಾವಿಕವಾದ ಯೋಚನೆ ಇಲ್ಲ. ಅಂದರೆ ಅರ್ಥಾತ್ ಈ ಅಹಂಕಾರ ಅನ್ನುವುದು ಹೊರಗಿನಿಂದ ಬಂದಿರುವುದು, ಹೊರತು ನಿನ್ನೊಳಗಿರುವುದಲ್ಲ ಇದು. ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು, ಅದಕ್ಕೆ ಮನ್ಯಸೆ ಅಂತ ಹೇಳ್ತಾ ಇರೋದು. ನೀನೇನು ತಿಳ್ಕೊಂಡಿದ್ಯಾ ನಾನು ಯುದ್ಧ ಮಾಡೋಲ್ಲ ಅಂತ, ಇದು ನಿನ್ನ ಸಹಜವಾದ ನಡೆ ಅಲ್ಲ. ಯಾಕಂದರೆ ಅರ್ಜುನನ ಸಹಜವಾದ ನಡೆ ಏನು ಅಂತೇಳಿದರೆ, ನಾನು ದೇವರು ಮಾಡಿಸಿದಾಗೆ ಮಾಡ್ತೇನೆ ಅಂತ ಹೇಳೋದು. ಇದು ಅವನ ಸಹಜವಾದ ನಡೆ ಅವನದ್ದು. ಅದರಿಂದಾಗಿ ನಾನು ಮಾಡೋಲ್ಲ ಅಂತಲೂ ಹೇಳಲ್ಲ, ನಾನು ಮಾಡ್ತೇನೆ ಅಂತ ಹೇಳೋಲ್ಲಲ್ಲ. ಮತ್ತೇನೆಂದರೆ ದೇವರು ಮಾಡಿಸಿದರೆ ಮಾಡ್ತೇನೆ, ದೇವರು ಮಾಡಿಸ್ಲಿಲ್ವಾ ಮಾಡೋಲ್ಲ. ನುಡಿ ಇದು ಯಾವತ್ತೂ ಕೂಡ ಒಬ್ಬ ಜ್ಞಾನಿಯ ಒಳಗೆ ಇರುವಂಥದ್ದು, ಅಹಂಕಾರ ಇಲ್ಲದವನೊಳಗೆ ಇರುವಂಥದ್ದು. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಅಹಂಕಾರ ಬಿಟ್ಟಿದ್ದಾನೆ ಅಂತ ಹೇಳೋದು ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದರೆ, ಅವನ ಒಳಗೆ ನಾನೇ ಅಂತ ಇಲ್ಲದೆ ಇದ್ದಾಗ. ಇವಾಗ ಅರ್ಜುನನೊಳಗೆ ನಾನೇ ಅಂತ ಕೂತಿದೆ, ಅದಕ್ಕೋಸ್ಕರ ನಾನೇ ಹೋರಾಟ ಮಾಡುವವನು, ಅದಕ್ಕೆ ನಾನೇ ಇವರನ್ನೆಲ್ಲ ಬೀಳಿಸ್ಬಿಡ್ತೇನೆ, ದ್ರೋಣ ಭೀಷ್ಮ ಮುಂತಾದವರನ್ನು ನಾನೇ ಕೊಂದು ಬಿಡ್ತೇನೆ, ಇವರೆಲ್ಲ ಕೊಂದು ನಾಳೆ ನನಗೆ ಪಾಪ ಬರುತ್ತೆ. ಕೊಲ್ಲಿಕ್ಕಾಗತ್ತೆ ಬಿಡುತ್ತೋ ಬೇರೆ ಪ್ರಶ್ನೆ. ಯಾಕಂತ ಹೇಳಿದರೆ ಇವನೇ ಕೊಲ್ಲುವವನಲ್ಲ, ದೇವರು ಇಚ್ಛೆ ಮಾಡಿದರೆ ಕೊಲ್ಬೋದಷ್ಟೇ. ಆದರೆ ಆ ಭಾವನೆಗಳೆಲ್ಲ ಅವನೊಳಗೆ ಇಲ್ಲವೇ ಇಲ್ಲ. ಅದನ್ನೇ ಕೃಷ್ಣ ಹೇಳುದ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಮಯೇ ವೇತೆ ನಿಹತ ಪೂರ್ವಮೇವ. ಅದನ್ನೇ ಹೇಳಿದ, ನೀನೇನಯ್ಯ ಕೊಲ್ಲುವವನು ಅಂತ ಭಗವದ್ಗೀತೆಯಲ್ಲಿ. ನೀನೇನು ಕೊಲ್ಲುವವನು? ಮತ್ತು ನಾನು ಈಗಾಗಲೇ ಕೊಂದಾಗಿದೆ ಅವರನ್ನು ಅಂತ. ಭೀಷ್ಮ ದ್ರೋಣಾದಿಗಳನ್ನು ನಾನು ಕೊಂದಾಗಿದೆ ಈಗಾಗಲೇ. ಮತ್ತೇನು ಅಂತ ಹೇಳಿದ್ರೆ, ನೀನೊಂದು ನೆಪ ಮಾತ್ರ, ನಿನ್ನನ್ನು ನೆಪ ಇಡ್ತಾ ಇದ್ದಾನಷ್ಟೇ. ಯಾಕಂತ ಹೇಳಿದ್ರೆ ಭೀಷ್ಮರನ್ನು ದ್ರೋಣರನ್ನು ಉರುಳಿಸಿದ ಕೀರ್ತಿ ಅರ್ಜುನನಿಗೆ ಬರಲಿ ಅಂತ ನಿನ್ನ ನೆಪ ಇಡ್ತಾ ಇದ್ದಾನಷ್ಟೇ. ಮತ್ತು ನಾನು ಈಗಾಗಲೇ ಕೊಂದಾಗಿದೆ ಅಂದರೆ ಇವ್ರು ಇನ್ನು ಹೋಗಬೇಕು ಅಂತ ನಾನು ಸಂಕಲ್ಪ ಮಾಡಿ ಆಗಿದೆ. ದೇವರು ಸಂಕಲ್ಪ ಮಾಡಿದ ಅಂತ ಹೇಳಿದ್ರೆ ಅದಾಯಿತು ಅಂತಲೇ ಅರ್ಥ, ಮತ್ತು ಆಗುವುದಿಲ್ಲ ಅಂತ ಇಲ್ಲವೇ ಇಲ್ಲ ಅದು. ಆದರೆ ಈ ಭಾವನೆಯ ಒಳಗಿಲ್ಲದೆ ಇದ್ದರೆ ನಾನೇ ಕೊಲ್ಲುವವನು, ಅದಕ್ಕೆ ನಾನು ಇವರನ್ನೆಲ್ಲ ಕೊಲ್ಲುವುದಿಲ್ಲ, ಹಾಗೆ ಹೀಗೆ ಅಂತ ಕೂತಿದೆಯಲ್ವಾ. ಇದು ಕೇವಲ ಅಹಂಕಾರದಿಂದ. ಅಂದರೆ ಈ ಅಹಂಕಾರಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಇದನ್ನೇ ಮೊದಲನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ವೇದವ್ಯಾಸರು ತಿಳಿಸಿದರು. ಕೃಪಯಾ ಪರಯಾವಿಷ್ಟ ಅಂತ, ಅವನಲ್ಲಿ ಒಂದು ಕರುಣೆ ಬಂದು ಸೇರಿಕೊಳ್ತು. ಅದು ಹೊರಗಿನಿಂದ ಬಂದೆ, ಪರಯಾ ಕೃಪಯಾವಿಷ್ಟ ಅಂತ, ಹೊರಗಿನಿಂದ ಬಂದು ಸೇರಿಕೊಂಡ ಕರುಣೆ ಅದು ಅಂತ. ಮತ್ತು ಒಳಗಿನಿಂದ ಇರುವ ಕರುಣೆ ಅಲ್ಲ ಅದು. ಯಾಕಂದರೆ ಅರ್ಜುನನ ಒಳಗೆ ಯಾವತ್ತೂ ಕೂಡ ಯಾರು ಭಗವಂತನ ದ್ವೇಷಿಗಳಿದ್ದಾರೆ, ಕೃಷ್ಣನನ್ನು ದ್ವೇಷಿಸುವವರಿದ್ದಾರೆ, ಅವರಲ್ಲಿ ಯಾವತ್ತೂ ಕರುಣೆ ತೋರಿಸುವವನಲ್ಲ ಅರ್ಜುನ. ಒಂದೊಮ್ಮೆ ಅವನ ಒಳಗೆ ಕರುಣೆ ಅನ್ನೋದಿತ್ತು ಅಂತ ಹೇಳಿದರೆ ಅವನೊಟ್ಟಿಗೆ ಕೃಷ್ಣ ಇರ್ತಾನೆ ಇರಲಿಲ್ಲ. ಯಾಕಂತ ಹೇಳಿದರೆ ಯಾರು ಭಗವಂತನನ್ನು ನಿಂದಿಸುವವರನ್ನು, ಭಗವಂತನ ದ್ವೇಷಿಸುವವರ ಬಗ್ಗೆಯೂ ಕೂಡ ಅಯ್ಯೋ ಪಾಪ ಅಂತ ಹೇಳ್ತಾನೆ, ಇವನು ಆ ಪಕ್ಷದಲ್ಲೇ ಸೇರಿಕೊಂಡಿರ್ತಾನೆ. ಅಂಥವನಿಗೆ ಮಾತ್ರ ಸ್ವಾಭಾವಿಕವಾಗಿ ಯಾರು ಕೃಷ್ಣನ ದ್ವೇಷಿಯಾಗಿದ್ದಾನೆ ಅವನಿಗೆ ಮಾತ್ರ ಇನ್ನೊಬ್ಬ ದ್ವೇಷ ಮಾಡ್ತಾ ಇರೋವನಿಗೆ ಏನಾದರೂ ಆದರೆ ಬೇಜಾರಾಗತ್ತೆ ಅಷ್ಟೇ. ಹೊರತು ಒಳಗಿನಿಂದ ಕೃಷ್ಣ ಭಕ್ತನಾಗಿದ್ದರೆ ಅವನಿಗೆ ಬೇಜಾರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನ ಆ ರೀತಿ ಯಾವತ್ತೂ ಕೃಷ್ಣನಲ್ಲಿ ಅಂಥ ನಿಷ್ಠೆ ಉಳ್ಳವನು. ಅದರಿಂದಾಗಿ ಕೃಷ್ಣ ದ್ವೇಷಿಗಳಿಗೆ, ಧರ್ಮ ದ್ವೇಷಿಗಳಿಗೆ ಅವನೊಳಗೆ ಕರುಣೆಯೇ ಇಲ್ಲ. ಆದರೂ ಇವತ್ತು ಕರುಣೆ ಬಂದುಬಿಟ್ಟಿದೆಯಲ್ವ ಅವನಿಗೆ. ಎಷ್ಟು ಅಂದರೆ ನಾನು ಯುದ್ಧವೇ ಮಾಡೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ. ಅದಕ್ಕೆ ಪರಯಾ ಕೃಪಯಾವಿಷ್ಟ, ಅದು ಹೊರಗಿನಿಂದ ಬಂದ ಕರುಣೆ, ಅದು ಸ್ವಭಾವ ಅಲ್ಲ.
ಆ ತತ್ಕಾಲಕ್ಕೆ ಬಂದದ್ದು ಪ್ರಭಾವದಿಂದಾಗಿ. ಅದಕ್ಕೆ ಹೇಳ್ತಾ ಇರುವುದು, ಅದರಿಂದಾಗಿ ನನ್ನೊಳಗೆ ಇವತ್ತು ಅಹಂಕಾರ ಕೂತಿದೆ. ಅದೇನಾಗಿದೆ ಅಂದರೆ ಈ ಪ್ರಭಾವ ನಿನ್ನ ಸ್ವಭಾವವನ್ನು ಮುಚ್ಚಿಬಿಟ್ಟಿದೆ. ಅದಕ್ಕಿವತ್ತು ನೀನು ಸಹಜವಾದ ಅರ್ಜುನನಾಗಿಲ್ಲ ಇವತ್ತು. ಮತ್ತೇನದು ಬೇರೆ ಅರ್ಜುನ ಆಗಿದೆಯಾ ನೀನು? ಅದಕ್ಕೋಸ್ಕರ ನಾನು ಯುದ್ಧ ಮಾಡಲ್ಲ ಅಂತ ತಿಳ್ಕೊಂಡಿದ್ಯಾ? ನಿನ್ನ ತಪ್ಪಿದು. ನಿನ್ನ ಈ ಸಂಕಲ್ಪ ಅಥವಾ ನಿನ್ನ ಏನು ಇಚ್ಛೆ ಇದು ತಪ್ಪು. ಮಿಥ್ಯೈವ ವ್ಯವಸಾಯಸ್ಥೆ. ಯಾಕೆ ಸುಳ್ಳು ನಾನು ಈ ರೀತಿ ತಿಳ್ಕೊಳ್ತಾ ಇರೋದು ಅಂದರೆ ಪ್ರಕೃತಿ ತ್ವಾಂ ನಿಯೋಕ್ಷತಿ. ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಿಂದೇನು ನಡೆಯೋಲ್ಲ ಅಂತ. ಮತ್ತೇನು ನಡೆಯುವುದು ನನ್ನ ಇಚ್ಛೆ ಅಂತ. ಪ್ರಕೃತಿ ಅಂತ ಹೇಳಿದರೆ ಈಶ್ವರ ಇಚ್ಛಾ, ಭಗವಂತನ ಇಚ್ಛೆ. ನನ್ನ ಇಚ್ಛೆಯೇ ನಡೆಯುವುದು, ನಿನ್ನಿಚ್ಛೆಯೇ ನಡೆಯುವುದೇ ಇಲ್ಲ ಒಳಗೆ. ಹರಿಚಿತ್ತ ಸತ್ಯ. ನರಚಿತ್ತಕ್ಕೆ ಬಂದದ್ದು ಲವಲೇಶವು ನಡೆಯೋಲ್ಲ, ಲವಲೇಶವು ನಡೆಯೋದು ಅಂತ. ಅದಕ್ಕೋಸ್ಕರ ಆ ದೇವರ ಇಚ್ಛೆ ಅನ್ನುವಂಥದ್ದು ನಿನ್ನನ್ನು ಯುದ್ಧದಲ್ಲಿ ತೊಡಗಿಸ್ತದೆ. ಅಂದರೆ ಆ ದೇವರ ಇಚ್ಛೆ ಬೇರೆ ಅಲ್ಲ, ಕೃಷ್ಣನ ಇಚ್ಛೆ ಬೇರೆ ಅಲ್ಲ. ಅರ್ಥಾತ್ ಏನಂದ್ರೆ ಕೃಷ್ಣ ಹೇಳ್ತಾ ಇರೋದು, ನಾನು ಈಗಾಗಲೇ ಸಂಕಲ್ಪ ಮಾಡಾಗಿದೆ ಅರ್ಜುನ ಯುದ್ಧ ಮಾಡಬೇಕು ಅಂತ. ಇನ್ನು ನೀನು ಯುದ್ಧ ಮಾಡೋಲ್ಲ ಅಂತ ಹೇಳೋನು ಯಾರು ಅಂತ? ನೀನು ಯುದ್ಧ ಮಾಡಲ್ಲ ಅಂತ ಹೇಳೋನು ಯಾರು? ಯಾಕಂತ ಹೇಳಿದ್ರೆ ನಿನ್ನ ಕೈಲಿ ಏನೂ ಆಗೋಲ್ಲ. ನಾನು ಇಚ್ಛೆ ಪಡಲಿಲ್ಲ ಅಂತ ಹೇಳಿದ್ರೆ ನಿನಗೊಂದು ಹುಲ್ಕಡ್ಡಿ ಎತ್ತಿಡ್ಲಿಕ್ಕಾಗೋಲ್ಲ. ಅದರಿಂದಾಗಿ ನಾನೇ ಇಚ್ಛೆ ಪಟ್ಟಾದ್ಮೇಲೆ ನೀನು ಯುದ್ಧ ಮಾಡೋಲ್ಲ ಅಂತ ಹೇಳೋನು ಯಾರು? ಆಗೋದೇ ಇಲ್ಲ ಅದು. ಅದಕ್ಕೆ ಪ್ರಕೃತಿ ಭಗವಂತನ ಇಚ್ಛೆ ಎನ್ನುವುದು ಯಾವ ಭಗವಂತನ ಇಚ್ಛೆ? ನಾನಲ್ಲಿ ಹೊರಗೆ ಕೂತ ನಾನಲ್ಲ, ನಿನ್ನೊಳಗೆ ನಾನು ಕೂತಿದ್ದೇನಲ್ವ. ಆ ಒಳಗೆ ಕೂತ ನಾನು ಇಚ್ಛೆ ಮಾಡಿದೆ ಅಂತ ಹೇಳಿದ್ರೆ ನೀನು ಮಾಡಲೇಬೇಕು. ಯುದ್ಧ ಮಾಡೋಲ್ಲ ಅಂತ ಹೇಳಿಕ್ಕೆ ಆಗೋದೇ ಇಲ್ಲ ನಿನಗೆ. ಯಾಕಂದರೆ ಒಳಗೆ ದೇವರು ಬಿಂಬನಾಗಿ ಕೂತಿದ್ದಾನೆ. ಆ ಬಿಂಬನಾದವನು ಕನ್ನಡಿಯ ಮುಂದೆ ನಿಂತು ನಾನು ಕೈಯನ್ನು ಎತ್ತಿದೆ ಅಂತ ಹೇಳಿದ್ರೆ ಕನ್ನಡಿ ಒಳಗಿರುವ ಪ್ರತಿಬಿಂಬ ಕೈ ಎತ್ತಲೇಬೇಕಲ್ವ. ಆ ರೀತಿ ನೀನು ಯುದ್ಧ ಮಾಡಲೇಬೇಕು. ಆ ರೀತಿ ಮಾಡ್ತೀಯ ನೀನು. ಯಾಕಂತ ಹೇಳಿದ್ರೆ ಪ್ರಕೃತಿ ಅಂತ ಹೇಳಿದ್ರೆ ಇನ್ನೊಂದೇನು ಅಂತ ಹೇಳಿದ್ರೆ ಅವನ ಸ್ವಭಾವ. ಆ ಸ್ವಭಾವ ಕೆಲಸ ಮಾಡಿಸ್ತದೆ. ಪ್ರಭಾವ ಅನ್ನೋದು ಎಲ್ಲಿವರೆಗೆ ಬರುತ್ತೆ ಅಂತ ಹೇಳಿದ್ರೆ ಒಂದು ಮಟ್ಟದವರೆಗೆ ಮಾತ್ರ. ಒಂದು ಮಟ್ಟದವರೆಗೆ ಪ್ರಭಾವ ಅನ್ನೋದು ಬಂದರೂ ಕೂಡ ಅವನಿಗೆ ಏನೇನೋ ಪ್ರಭಾವಗಳು. ಆದರೆ ಕಡೆಗೆ ಒಂದಲ್ಲ ಒಂದು ದಿನ ಸ್ವಭಾವ ಎದ್ದು ನಿಂದೇ ನಿಲ್ತದೆ. ಯಾಕಂದರೆ ಸ್ವಭಾವವನ್ನು ಬಿಟ್ಟಿರ್ಲಿಕ್ಕಾಗೋಲ್ಲ. ಇವಾಗ ಒಬ್ಬ ಸಾತ್ವಿಕ ಸ್ವಭಾವ, ದೇವರಲ್ಲಿ ತುಂಬ ಭಕ್ತಿ ಇರುವಂಥವನು, ಅವನು ಇವಾಗ ಹೊರಗಿನ ಪ್ರಭಾವದಿಂದ ಅವನು ಏನು ಬೇಕಾದರೆ ಕೆಟ್ಟದ್ದನ್ನು ಮಾಡಲಿ, ದೇವರನ್ನು ಮರೆತೇ ಬದುಕಲಿ. ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಅವನ ಆ ಸ್ವಭಾವ ಅವನನ್ನು ದೇವರ ನೆನಪು ಮಾಡಿಸ್ತದೆ. ಇದಕ್ಕೆ ಉದಾಹರಣೆನೇ ಅಜಾಮಿಳ ಸ್ವಾಭಾವಿಕವಾಗಿ ಒಳಗಿನಿಂದ ದೇವರ ಭಕ್ತ ಅವನು. ಆದರೆ ಹೊರಗಿನ ಪ್ರಭಾವದಿಂದಾಗಿ ಅವನು ಮಾಡಬಾರದ್ದನ್ನೆಲ್ಲ ಮಾಡಿದ, ಕೆಟ್ಟ ಕೆಲಸವನ್ನು ಮಾಡಿ ಒಂದು ರೀತಿ ದೇವರನ್ನು ಮರೆತೇ ಬದುಕಿದ. ಆದರೆ ಕಡೇ ಕ್ಷಣದಲ್ಲಿ ಯಾವಾಗ ಯಮದೂತರ ದರ್ಶನ ಆಯಿತು, ಆವಾಗ ನೋಡಿ ಆ ಪ್ರಭಾವ ಎಲ್ಲ ಹೊರಟು ಹೋಗಿ ಸ್ವಭಾವ ಮೇಲೆ ಬಂದೇ ಬಂತು. ಅದಕ್ಕೋಸ್ಕರ ಆಗ ದೇವರ ಹೆಸರನ್ನು ಕರೆದ ಅವನು. ವಾಸ್ತವಿಕವಾಗಿ ಮಗನನ್ನು ಕರೆದದ್ದು ಅಂತ ಹೇಳೋದು ನೆಪ ಅಷ್ಟೇ. ಯಾಕಂದರೆ ಮಗನನ್ನು ಕರೆಯುವುದು ಅಂತ ಹೇಳಿದರೆ ಅವನು ಒಂದು ನಾಣಿ ಅಂತ ಕರಿತಾ ಇದ್ದ. ನಾರಾಯಣ ಅಂತ ಹೆಸರಿಟ್ಟರೆ ಪೂರ್ಣವಾಗಿ ಕರಿತಾ ಇರಲಿಲ್ಲ. ನಾಣಿ ಅಂತ ಇರ್ಬೋದು, ಬೇರೆ ಯಾವುದೋ ಪ್ರೀತಿಯ ಹೆಸರಿಂದ ಕರಿತಾ ಇರ್ಬೋದು. ಇದು ಹಾಗಲ್ಲ, ಗಟ್ಟಿಯಾಗಿ ನಾರಾಯಣ ಅಂತ ಉಚ್ಚ ಸ್ವರದಿಂದ ಗಟ್ಟಿಯಾಗಿ ಕರೆದಿದ್ದಾನೆ ಅಂತ ಹೇಳಿದರೆ ಅದು ಒಳಗಿನಿಂದ ದೇವರನ್ನೇ ಕರೆದದ್ದು ಅವನು. ಯಾಕಂತ ಹೇಳಿದ್ರೆ ಆ ಸ್ವಭಾವ ಆ ಕ್ಷಣದಲ್ಲಿ ಎದ್ದು ನಿಲ್ತೇನೆಂತ. ಆ ರೀತಿ ಇಲ್ಲಿ ಹೇಳ್ತಾನೆ, ನಿನ್ನ ಸ್ವಭಾವ ಅನ್ನುವುದು ನಾಳೆ ಯುದ್ಧ ಮಾಡಿಸ್ತದೆ. ಅಂದರೆ ಇನ್ನು ಒಂದು ಕ್ಷಣದಲ್ಲಿ ಯುದ್ಧ ಮಾಡಿಸ್ತದೆ. ಈ ಪ್ರಭಾವ ಹೊರಟು ಹೋಗ್ತದೆ ಅಂತ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಯಾಕೆ ಸ್ವಭಾವ ಮಾಡಿಸ್ತದೆ ಅಂತ ಹೇಳಿದ್ರೆ, ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ಕೌಂತೆಯ ಕುಂತಿಯ ಮಗನೇ ಅಂತ ಹೇಳಿದ್ರೆ, ಇಲ್ಲಿ ಕುಂತಿ ಮಗ ಅಂತ ಹೇಳಿದ್ರಿಂದ ಸ್ಪಷ್ಟ ಧೃತಿ ಕುಂತಿಯಾಹ ಅಂತ ಒಂದು ಗಟ್ಟಿ ನಿಲುವಿಗೆ ಕುಂತಿ ಬಹಳ ಪ್ರಸಿದ್ಧಳಾಗಿರ್ಬೋದು. ಅದನ್ನು ಯಾಕೆ ಇಲ್ಲಿ ನೆನಪು ಮಾಡಿಕೊಡ್ತಾ ಇದ್ದಾನೆ ಅರ್ಜುನನಿಗೆ ಅಂತ ಹೇಳಿದರೆ, ನೋಡು, ನೀನು ಒಳಗಿನಿಂದ ಕ್ಷತ್ರಿಯನಾಗಿದ್ಯಾ. ನಿನ್ನದು ಕ್ಷತ್ರಿಯ ಸ್ವಭಾವ ಹಿಂದೆ ಹೇಳ್ಕೊಂಬಂದಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರ ಸ್ವಾಭಾವಿಕವಾದ ಕರ್ಮ ಏನು ಅಂತ ಅದನ್ನು ಇಲ್ಲಿ ಹೇಳ್ತಾನೆ. ಸ್ವೇನ ಸ್ವಭಾವಜೇನ ಕರ್ಮಣ ನಿಬದ್ಧ.
ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ಸ್ವಾಭಾವಿಕವಾದ ಕರ್ಮದಿಂದ ಕಟ್ಟಲ್ಪಟ್ಟಿದ್ದಾನೆ. ಅಂದರೆ ಅವನ ಸ್ವಾಭಾವಿಕವಾದ ಕರ್ಮ ಅಂದರೆ ನಾವು ಹಿಂದೆ ನೋಡಿದ್ವು ಅದನ್ನು. ಅದರಿಂದಾಗಿ ಅವನು ಏನು ಮಾಡಿದರೆ ಅದರಲ್ಲಿ ಇದು ಎದುರಿಗೆ ಬಂದೇ ಬರ್ತದೆ. ಇವಾಗ ಅದನ್ನೇ ಹಿಂದೆ ಈ ಕ್ಷತ್ರಿಯರಿಗೆ ಹೇಳಬೇಕಾದ್ರೆ ಶೌರ್ಯ ಅದನ್ನೆಲ್ಲ ತಿಳಿಸ್ಕೊಂಡು ಬಂದಿದ್ದ. ಅವನು ಒಳ್ಳೆ ಶೌರ್ಯದಿಂದ ಕೂಡಿದವನಾಗಿರ್ತಾನೆ. ತೇಜ ಧೃತಿ ದಾಕ್ಷ್ಯಂ, ಈ ರೀತಿ ಒಳ್ಳೆ ತೇಜಸ್ ಇರ್ತದೆ. ಮತ್ತು ಗಟ್ಟಿಯಾದ ನಿಲುವು, ಎಲ್ಲದರಲ್ಲೂ ಒಳ್ಳೆ ದಕ್ಷತೆ ಇರ್ತದೆ ಅವನಲ್ಲಿ. ಯಾವತ್ತೂ ಯುದ್ಧದಲ್ಲಿ ಓಡಿ ಹೋಗದೇ ಇರುವಂತಹ ತಾಕತ್ತು, ಪಲಾಯನ ಮಾಡುವುದೇ ಇಲ್ಲ. ಇದೆಲ್ಲ ಏನು ಅಂದರೆ ಕ್ಷತ್ರಿಯರ ಸ್ವಾಭಾವಿಕವಾದಂತಹ ಸ್ವಭಾವ. ಅದರಿಂದ ಅವರ ಕರ್ಮ ಆಗಿದ್ದೇ ಇರ್ತದೆ. ಅಂದರೆ ಅರ್ಥ ಏನು ಅಂದರೆ, ಈಗ ನೀನು ನನಗೆ ಹೇಳ್ತಾ ಇದ್ದೀಯ, ಇಲ್ಲ ನಾನು ಯುದ್ಧ ಮಾಡಲ್ಲ, ನಾನು ಹೋಗಿಬಿಡ್ತೇನೆ, ನಾನು ರಣರಂಗದಿಂದ ಹೋಗಿಬಿಡ್ತೇನೆ, ಈ ರೀತಿ ಹೇಳ್ತೀಯ. ಹೇಳಿ ನೀನು ಹೋಗುತ್ತೇನೆ ಅಂತ ಹಿಂದೆ ತಿರುಗಿದ ಅಂತ ಹೇಳು. ಆದರೆ ನಿನ್ನ ಒಳಗಿನ ಅಂತರಂಗ ಹೇಳುತ್ತದೆ, ನೀನು ಕ್ಷತ್ರಿಯನಾಗಿದ್ದು ಹೋಗುದಾ? ಇಲ್ಲಿವರೆಗೆ ನಾನು ಈ ರೀತಿ ಓಡಿದವನಲ್ಲ, ಏನೇ ಆಗಲಿ ಮತ್ತೆ ರಣರಂಗದಿಂದ ಓಡೋಗ್ಲಿಕ್ಕೆ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಯುದ್ಧೇಚ ಅಪಲಾಯನಂ, ಯುದ್ಧದಿಂದ ಓಡದೇ ಇರುವುದು ಕ್ಷತ್ರಿಯ ಸ್ವಭಾವ. ಅದಕ್ಕಾಗಿ ಯಾವತ್ತಿಂದ ಯಾವತ್ತಿಗೂ ನೀನು ಹೋಗುವುದೇ ಇಲ್ಲ. ಯಾಕಂತ ಹೇಳಿದ್ರೆ ನಿನ್ನ ಸ್ವಾಭಾವಿಕವಾದ ಕರ್ಮ ಅದನ್ನು ಬಿಡುವುದೇ ಇಲ್ಲ, ಮಾಡಿಸ್ತದೆ. ಮತ್ತೇನಂದ್ರೆ ಇದು ಕೇವಲ ಪ್ರಭಾವದಿಂದ ಹೇಳ್ತಾ ಇದೆಯಾ ಅಷ್ಟೇ. ನಮ್ಮಲ್ಲಿ ಕೆಲವರನ್ನು ಕುರಿತು ಆ ರೀತಿ ಹೇಳುವುದುಂಟು. ನಾವು ಹೇಳ್ತೇವಲ್ಲ, ಅವರೇನು ಹೇಳ್ತಾರೆ, ಇಲ್ಲಪ್ಪ ನಾನು ಅದನ್ನು ಮಾಡೋದೇ ಇಲ್ಲ. ಪಕ್ಕದವರು ಹೇಳ್ತಾರೆ, ಬಾಯಲ್ಲಿ ಹೇಳ್ತಾ ಇರ್ತಾರೆ ಅಷ್ಟೇ, ಮಾಡ್ತಾರೆ ನೋಡಿ, ಅವರು ಮಾಡ್ತಾರೆ. ನೀವು ನೋಡ್ತಾ ಇರಿ ಅವರನ್ನು, ಬಾಯಲ್ಲಿ ಹೇಳುವುದಷ್ಟೇ, ಇಲ್ಲ ನಾನು ಮಾಡಲ್ಲ ಅಂತ. ಯಾಕಂದ್ರೆ ಅವ್ರ ಸ್ವಭಾವನೆ ಹಾಗೆ ಅಂತ. ಅದರ ಹೊರಗೆ ಹೇಳುವುದು ಮಾತ್ರ, ಮತ್ತೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಾಡದೇ ಇರ್ಲಿಕ್ಕಾಗೋಲ್ಲ. ಆಮೇಲೆ ಅವ್ರ ಹತ್ರ ಕೇಳಿ, ಅಯ್ಯೋ ನೀವು ಹೇಳ್ತಾ ಇದ್ರಲ್ಲ ನಾನು ಮಾಡಲ್ಲ ಅಂತ, ಯಾಕೆ ಮಾಡಿದಿರಿ? ಏನು ಮಾಡೋಣ, ಮಾಡದೇ ಇರ್ಲಿಕ್ಕೆ ಆಗೋಲ್ವಲ್ಲ. ನೋಡಿ ಅವ್ರ ಉತ್ತರ ಕೊಡೋದು ಅದನ್ನು, ಮಾಡದೇ ಇರ್ಲಿಕ್ಕೆ ಆಗೋಲ್ವಲ್ಲ ನನಗೆ, ಅದಕ್ಕೆ ನಾನು ಮಾಡ್ತೇನೆ ಅಂತ. ಅಲ್ಲ, ಮಾಡದೆ ಕೂರ್ಬೋದಲ್ವಾ? ಆಗಲ್ಲ ನನಗೊಳಗೆ. ಅದೇ ಸ್ವಭಾವ. ಆ ಒಳಗಿನ ಸ್ವಭಾವ ಬಿಡೋಲ್ಲ. ಒಳಗಿನ ಸ್ವಭಾವ ಮಾಡಿಸ್ತದೆ. ಅಂದರೆ ಬಾಯಿಂದ ಏನು ಹೇಳಿದ್ರು ಕಡೆಗೇನು ಅಂದರೆ ಗಟ್ಟಿ ನಿರ್ಧಾರ ಬೇಕಾದರೂ ಮಾಡ್ಕೊಂಡು ಕೂತ್ಕೊಳ್ಬೋದು. ಇಲ್ಲ, ನಾನು ಮಾಡುವುದೇ ಇಲ್ಲ, ಏನಾದರೂ ಕೂಡ ನಾನು ಮಾಡುವುದೇ ಇಲ್ಲ, ಇದು ನಿಶ್ಚಯ, ಇದು ಬೇಕಿದ್ರೆ ನಾನು ಬಾಂಡ್ ಪೇಪರಲ್ಲಿ ಬರೆದು ಕೊಡ್ತೇನೆ ನೋಡಿ. ಇಷ್ಟರ ಮಟ್ಟಿಗೆ ಅವ್ರು ಮಾಡಿ ಕೂತ್ಬೋದು. ಆದರೆ ಆ ಸಂದರ್ಭ ಬಂದಾಗ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಮಾಡಿಬಿಡ್ತಾರೆ ಅವರು. ಆಮೇಲೆ ನೀವು ಕೇಳಿದರೆ ಏನು ಮಾಡ್ತೀರಿ, ನನಗೆ ತಡ್ಕೊಂಡಿರ್ಲಿಕ್ಕಾಗಲೇ ಇಲ್ಲ, ಮಾಡದೇ ಇರ್ಲಿಕ್ಕಾಗಲೇ ಇಲ್ಲ, ಈ ರೀತಿ. ಇದನ್ನು ಹೇಳೋದು ಸ್ವಾಭಾವಿಕವಾದ ಕರ್ಮ. ಆ ಸ್ವಾಭಾವಿಕವಾದ ಕರ್ಮವನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನ, ನೀನು ಈ ರೀತಿ ಕ್ಷತ್ರಿಯ, ನಿನ್ನ ಸ್ವಾಭಾವಿಕವಾದ ಕರ್ಮ ಏನು, ಅದರಿಂದ ಕಟ್ಟಲ್ಪಟ್ಟಿದೆಯಾ ನೀನು. ಅದರಿಂದ ಏನಂತ ಹೇಳಿದ್ರೆ ಯತು ಮೋಹಾತ್ ಕರ್ತುಂ ನೇಚ್ಛಸಿ. ಇವತ್ತೇನು ಅಂತ ಹೇಳಿದ್ರೆ ಮೋಹದಿಂದ, ಅಂದ್ರೆ ತಪ್ಪು ತಿಳುವಳಿಕೆಯಿಂದಾಗಿ ನಾನು ಮಾಡುವುದಿಲ್ಲ ಅಂತ ಕೂತಿದೆಯಲ್ವಾ. ಏನು ತಪ್ಪು ತಿಳುವಳಿಕೆ ಅಂತ ಹೇಳಿದ್ರೆ, ಅಯ್ಯೋ ಇವರೆಲ್ಲ ನನ್ನ ಬಂಧುಗಳು, ಇವರನ್ನು ನಾನೇ ಕೊಲ್ಲುವುದು ಅಂದರೆ ಮಮಕಾರ ಅಹಂಕಾರ, ಇದೇ ಇಲ್ಲಿ ಕೂತಿರುವಂತಹ ತಪ್ಪು ತಿಳುವಳಿಕೆ. ಇವರೆಲ್ಲ ನನ್ನ ಬಂಧುಗಳು. ಅದೆಲ್ಲ ಬಿತ್ತು ಹೊರಟೋಗತ್ತೆ. ಯಾಕಂತ ಹೇಳಿದ್ರೆ ನೀನು ಅವಶೋಪಿ ಅಂತ ಹೇಳಿದ್ರೆ ನಿನ್ನ ವಶದಲ್ಲಿ ನೀನಿಲ್ಲದೆ, ಅಂದರೆ ನಿನ್ನ ಕಂಟ್ರೋಲಲ್ಲಿ ನೀನಿರೋಲ್ಲ. ಮತ್ತು ಯಾರ ಕಂಟ್ರೋಲಲ್ಲಿ ಇರ್ತೀಯ? ಆದರೆ ಭಗವಂತ ನನ್ನ ವಶದಲ್ಲಿದ್ದವನಾಗಿ ನನ್ನ ಕಂಟ್ರೋಲಲ್ಲಿದ್ದು ನೀನು ನಾಳೆ ಮಾಡಿಯೇ ಮಾಡ್ತೀಯ. ಮಾಡೋಲ್ಲ ಅಂತ ಹೇಳುವುದನ್ನು ಮಾಡೇ ಮಾಡ್ತೀಯ ನೀನು. ಯಾಕೆ ಅಂತ ಹೇಳಿದ್ರೆ ನಿನ್ನ ಸ್ವಾಭಾವಿಕವಾದ ಒಳಗಿನ ಕರ್ಮ ಏನಿದೆ ಅದು ಮಾಡಿಸ್ತದೆ. ಕಡೆಗೆ ಎಲ್ಲಿಗೆ ನಿಲ್ಲಿಸ್ತದೆ ಅಂತ ಹೇಳಿದರೆ, ಇಲ್ಲ ನಾನು ಕೃಷ್ಣನ ಪ್ರೀತಿಗೋಸ್ಕರ ಮಾಡಲೇಬೇಕು. ಇದೆಲ್ಲ ಮತ್ತೆ ಈ ಬಂಧುಗಳು ಹಾಗೆ ಅಂತ ಹೇಳುವುದೆಲ್ಲ ಆಮೇಲೆ. ಆದರೆ ಮೊದಲೇನಂತ ಹೇಳಿದರೆ ಆ ಕೃಷ್ಣನ ಪ್ರೀತಿ, ಅದಕ್ಕೋಸ್ಕರ ನಾನು ಮಾಡಲೇಬೇಕು ಅನ್ನುವುದನ್ನು ನೀನು ಮಾಡ್ತೀಯ ಖಂಡಿತವಾಗಿಯೂ ಅಂತ. ಇದನ್ನು ಹೇಳುವ ಮೂಲಕ ಕೃಷ್ಣ ನಮಗಿಲ್ಲೊಂದು ದೊಡ್ಡ ಸಂದೇಶ ಕೊಡ್ತಾ ಇದ್ದಾನೆ. ಭಗವದ್ಗೀತೆ ಉಪದೇಶ ಕೊಟ್ಟದ್ದು ಯಾಕೆ ಪ್ರಯೋಜನಕ್ಕೆ ಬರುತ್ತೆ, ಯಾರಿಗೆ ಪ್ರಯೋಜನಕ್ಕೆ ಬರುತ್ತೆ ಸ್ಪಷ್ಟ ತಿಳಿಸ್ತಾ ಇದ್ದಾನೆ. ಅರ್ಜುನನಂತಹ ಒಬ್ಬ ಶುದ್ಧ ಸಾತ್ವಿಕನಾದ ವ್ಯಕ್ತಿ, ಅಂದರೆ ಅವನು ನಿಜವಾಗಿಯೂ ಕೂಡ ಮೋಕ್ಷಕ್ಕೆ ಹೋಗಲಿಕ್ಕೆ ಯೋಗ್ಯನಾದ ವ್ಯಕ್ತಿ, ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಯೋಗ್ಯನಾದ ವ್ಯಕ್ತಿ. ಆದರೆ ಅಂತಹ ವ್ಯಕ್ತಿಗೆ ಒಂದೊಮ್ಮೆ ಇವಾಗ ಅರ್ಜುನನಿಗೆ ಒಂದು ಪ್ರಭಾವ ಬಂದು ಕೂತಿದೆಯಲ್ವ, ರಾಜಸವಾದ ಪ್ರಭಾವ, ತಾಮಸವಾದ ಪ್ರಭಾವ. ಆ ಪ್ರಭಾವದಿಂದಾಗಿ ಅವನೇನು ಅಂದರೆ ತಪ್ಪು ತಿಳುವಳಿಕೆಗೆ ಒಳಗಾಗಿದ್ದಾನೆ. ತಪ್ಪು ತಿಳುವಳಿಕೆಗೆ ಒಳಗಾಗಿ ತಾನು ದೇವರಿಂದ ದೂರಾಗಿ ದೇವರಿಗೆ ಇಷ್ಟವಾಗದ ಕೆಲಸ ಮಾಡಲಿಕ್ಕೆ ತೊಡಗಿದ್ದಾನೆ.
ಅಂದರೆ ದಾರಿ ತಪ್ಪಲಿಕ್ಕೆ ತೊಡಗಿದ್ದಾನೆ. ಆ ರೀತಿ ಯಾರು ಒಳ್ಳೆಯ ಸ್ವಭಾವದವನಾಗಿದ್ದು ದೇವರ ಹತ್ರ ಹೋಗ್ಲಿಕ್ಕೆ ಯೋಗ್ಯನಾಗಿದ್ದವನಾಗಿದ್ದು ಏನೋ ಇವನ ಪ್ರಾರಬ್ಧ ಕರ್ಮದಿಂದಾಗಿ ಅಥವಾ ಯಾವುದೋ ಒಂದು ಪ್ರಭಾವದಿಂದಾಗಿ ದಾರಿ ತಪ್ಪುವ ಸಾಧ್ಯತೆ ಇದ್ದರೆ, ದಾರಿ ತಪ್ಪಿದ್ರೆ ಮತ್ತೆ ಸರಿದಾರಿಗೆ ತಂದು ನಿಲ್ಲಿಸ್ತದೆ ಭಗವದ್ಗೀತೆ. ನೋಡಿ, ಇದು ಸ್ಪಷ್ಟ. ಯಾರು ಇಂತಹ ಸಾತ್ವಿಕ ಸ್ವಭಾವದವನಲ್ವೋ, ಯಾರು ದೇವರ ಬಳಿ ಹೋಗಲ್ವ, ಅಂಥವನಿಗೆ ಭಗವದ್ಗೀತೆ ಏನೂ ಉಪಯೋಗಕ್ಕೆ ಬರೋಲ್ಲ. ಇದು ಸ್ಪಷ್ಟ. ಅದಕ್ಕೋಸ್ಕರವೇ ಇಲ್ಲಿ ಈ ಮಾತನ್ನು ಕೃಷ್ಣ ಹೇಳ್ತಾ ಇರೋದು. ಖಂಡಿತವಾಗಿಯೂ ಕೂಡ ನೀನು ಯಾವುದನ್ನು ಮಾಡೋಲ್ಲ ಅಂತ ಹೇಳ್ತಾ ಇದೆಯಾ, ಈ ಮೋಹದಿಂದ ಅದನ್ನು ಮಾಡೇ ಮಾಡ್ತೀಯ. ನಿನ್ನ ನಿಯಂತ್ರಣದಲ್ಲಿ ನೀನಿಲ್ಲದೆ ಮಾಡೇ ಮಾಡ್ತೀಯ. ಯಾಕಂತ ಹೇಳಿದ್ರೆ ನನ್ನ ಈ ಉಪದೇಶ ಏನಿದೆ, ನನ್ನ ಉಪದೇಶ ಆ ಮೋಹವನ್ನು ತೆಗೆದುಹಾಕ್ತದೆ. ಅಂದರೆ ಆ ಮೋಹದ ಪ್ರಭಾವ ಏನಿದೆ, ಆ ಮೋಹದ ಪ್ರಭಾವವನ್ನು ತೆಗೆದುಹಾಕಲಿಕ್ಕೆ, ಅಂದರೆ ಇವನ ಸ್ವಭಾವವನ್ನು ತೊಳೆದು ಸ್ವಚ್ಛ ಮಾಡಲಿಕ್ಕೆ ಭಗವದ್ಗೀತೆ ಉಪಯೋಗ ಆಗ್ತದೆ. ಅಷ್ಟೇ, ಭಗವದ್ಗೀತೆಯ ಉಪಯೋಗ ಅದು. ನಮ್ಮ ಸ್ವಭಾವ ಮತ್ತೆ ಮೇಲಕ್ಕೆ ಬರಲಿಕ್ಕೆ, ಅದರ ಮೇಲಾಗಿರುವ ಪ್ರಭಾವ ಏನಿದೆ ಅದನ್ನು ತೊರೆದು ಹಾಕಲಿಕ್ಕೆ ಭಗವದ್ಗೀತೆ ಬಹಳ ಉಪಯುಕ್ತವಾಗ್ತದೆ. ಈ ರೀತಿ ಹೇಳಿ, ಆ ನೀನು ನಿನ್ನ ಕಂಟ್ರೋಲಲ್ಲಿಲ್ಲದೆ ಯಾವ ರೀತಿ ಮಾಡ್ತೀಯಾ ಅದನ್ನು ಕೃಷ್ಣ ಮುಂದೆ ತಿಳಿಸ್ಕೊಂಡು ಹೋಗ್ತಾನೆ. ದೇವರು ಒಳಗೆ ಏನು ಮಾಡ್ತಾ ಇದ್ದಾನಂತ ಅದನ್ನು ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.